ಉದ್ರೋಗ್ತಾ ನೋಡಿ ಹೆಂಗೆ ನಾವು ಅಂತಂದ್ರೆ ಬಟ್ಟೆ ತಗೊಂಡ್ರೆ ಬಿಲ್ ಸಹ ಅದ್ರೊಳಗೆ ಇದೇನು ಅಂತ ಅಂದ್ರೆ ಇದರಲ್ಲಿ ಅದು ಸೊಪ್ಪಿನ ಬೀಜಗಳು ನಾನು ಲೈಟ್ ಇರೋದ್ರಲ್ಲಿ ಕಾಣಿಸ್ತಾ ಇದೆ. ಅವರಿಗೆ ರೆಗ್ಯುಲರ್ ಏನ್ ತಂದು ಕೊಡ್ತಾರೆ ಅಂತಂದ್ರೆ ಬಾಕ್ರಿ ರೊಟ್ಟಿ ಬರ್ತಲ್ಲ, ರೆಡಿಮೇಡ್ ಬಾಕ್ರಿ ರೊಟ್ಟಿ ಬರುತ್ತೆ ಇದು. ಸೊ ಅದನ್ನ ತಂದು ಕೊಡ್ತಾರೆ. ಅದನ್ನ ಬಿಟ್ಟರೆ ಕಾಕರ ತಂದು ಕೊಡ್ತಾರೆ. ಸೊ ಅದನ್ನ ಬಿಟ್ಟರೆ ಟೋಸ್ಟ್ ಏನಾದ್ರು ತಗೊಬರ್ತಾರೆ, ಫ್ರೂಟ್ಸ್ ತರ್ತಾರೆ. ಫುಲ್ ಬಾಕ್ಸ್ಗೆ ಇನ್ನ ನಾನು ಬರೋದು ಅವನಿಗೆ ಹಲವೆಲ್ಲ ಇಟ್ಕೊಂಡಿದೆ, ಕೇಕ್ ಇಟ್ಕೊಂಡಿದೆ ಅಂತಂದ್ರೆ ಏರ್ ಆಯಿಲ್ ಪ್ರಿಪೇರ್ ಮಾಡಿ ಆಲ್ಮೋಸ್ಟ್ 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಸೊ ರೆಗ್ಯುಲರ್ ಆಗಿ ನಮ್ಮನೆ ಖಾಲಿ ಆದ ತಕ್ಷಣ ತರಿಸ್ತಾನೆ ಇದ್ದೀನಿ. ಅದೇ ಇದು ಇವಾಗ ಸಿಗೋದು ಸ್ವಲ್ಪ ದೊಡ್ಡದಿದೆ. ಸೊ 2 ತರ ತಗೊಂಡಿದ್ದೆ ನೋಡಿ. ಅವಾಗ ಏನೆಲ್ಲ ಐಟಮ್ ಇತ್ತು ಸೊ ಅದೆಲ್ಲ ಕಾಣಿಸ್ಲಿ ಇನ್ಸೆಟ್ ಬಿಡ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತ ಅಂದರೆ ಹೌದು, ನಾನು ಊರಿಗೆ ಹೋಗ್ತೀನಿ ಅಂತ ಡೈಲಿ ಬ್ಲಾಗಲ್ಲಿ ಹೇಳ್ತಾನೆ ಇದ್ದೆ. ಬಟ್ ಆ ಒಂದು ದಿನ ಇದೇನೆ. ಇವತ್ತು ನಾನು ಊರಿಗೆ ಹೋಗ್ತಿದ್ದೀನಿ. ಇವತ್ತೇನೆ ನನಗೆ ಮತ್ತೆ ನನ್ನ ಮಗಳಿಗೆ ಫ್ಲೈಟ್ ಟಿಕೆಟ್ ಇರೋದು. ಸೊ ಸಂಜೆಗಿದೆ, ಹಂಗಾಗಿ ಮಧ್ಯಾಹ್ನಕ್ಕೆ ಏರ್ಪೋರ್ಟ್ಗೆ ಹೋಗಬೇಕು. ಎಲ್ಲ ಕೆಲಸ ಆಲ್ಮೋಸ್ಟ್ ಪ್ಯಾಕಿಂಗು ಮತ್ತು ನನಗೆ ಏನೇನೆಲ್ಲ ಕೆಲಸ ಬಾಕಿ ಇತ್ತು ಸೊ ಅದೆಲ್ಲ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಸೊ ಇವಾಗ ಏನಿದ್ರು ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಇವಾಗ ನಮ್ಮ ಮನೆಯವ್ರಿಗೆ ಏನು ಅಂದರೆ ಮನೇಲಿರೋದಿಲ್ಲ, ಅವರು ಯಾವಾಗಲೂ ಕೆಲಸ ಇರುತ್ತಲ್ವ. ಸೊ ಹಂಗಾಗಿ ಅವ್ರು ಬ್ಯುಸಿ ಇರ್ತಾರೆ. ಮತ್ತು ಪಾಪ ನನ್ನ ಮಗ ಒಬ್ಬನೇ ಇರ್ತಾನೆ ಮನೆಯಲ್ಲಿ, ಹಂಗಾಗಿ ಅವನಿಗೆ ಕ್ಲೀನಾಗಿರಲಿ ಸ್ವಲ್ಪ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಕೆಲವೊಂದಷ್ಟು ವೆಜಿಟೇಬಲ್ಸು, ಟೊಮೊಟೊ ಅದು ಇದು ಏನೇನೋ, ಟೊಮೊಟೊ ಏನಿಲ್ಲ, ಏನೇನೋ ಐಟಮ್ಗಳೆಲ್ಲ ಏನಿದೆ ಅದರಲ್ಲಿ ಕೆಲವೊಂದು ಹಾಳಾಗೋವಂಥದ್ದು ಇರುತ್ತಲ್ವ. ಸೊ ಜಾಸ್ತಿ ದಿನ ಇಟ್ಟರೆ ಹಾಳಾಗ್ಬಿಡುತ್ತೆ, ಆಮೇಲೆ ಸ್ಮೆಲ್ ಬಂದ್ಬಿಡುತ್ತೆ. ಅವ್ನು ಕ್ಲೀನ್ ಮಾಡ್ಕೊಳ್ಳಲ್ಲ, ಮತ್ತು ನನ್ನ ಹಸ್ಬೆಂಡ್ ಅದ್ರ ಕಡೆ ಗಮನನೇ ಕೊಡಲ್ಲ. ಅವ್ರೇನಿದ್ರು ಬಂದ್ರ ಮಗ ಊಟ ತಿನ್ನ ಬಿಟ್ಟನ ಅದನ್ನ ವಿಚಾರಿಸ್ಕೋತಾರೆ. ಮತ್ತು ಇವಾಗ ಎಕ್ಸಾಮ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಓದಿಸೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡು ಅಂತ ಹೇಳ್ತಿದ್ದೀನಿ. ಸೊ ಏನು ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಬಟ್ ನನಗೆ ಹೋಗಲೇಬೇಕು, ಎಕ್ಸಾಮ್ ಟೈಮಲ್ಲೇ ಹೋಗ್ತಿದ್ದೀನಿ ಅನ್ನೋ ಬೇಜಾರು ನಿಜ ಇದೆ. ಆಮೇಲೆ ನನ್ನ ಮಗನ್ನ ನಾನು 1 ವಾರದ ಮೇಲೆ ಬಿಟ್ಟಿರಲಿಲ್ಲ. ಈವನ್ ಪ್ರಣವಿ ಪ್ರೆಗ್ನೆನ್ಸಿ ಟೈಮಲ್ಲೂ ಇಲ್ಲಿ ಅವ್ನು ಸ್ಕೂಲ್ ಬಿಡಿಸಿ ಊರಿಗೆ ಕರ್ಕೊಂಡೋಗಿ 1 ವರ್ಷದವರೆಗೂ ಅವ್ನು ನನ್ನ ಜೊತೆಲೇ ಇರಬೇಕು ಅಂತ ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ 1 ವರ್ಷ ಬಿಟ್ಟು ಹೋಗ್ಬೇಕಲ್ಲ ಅಂತ ಗೌರ್ಮೆಂಟ್ ಸ್ಕೂಲ್ಗೆ ಹಾಕೊಂಡು ನನ್ನ ಜೊತೆನೇ ಇಟ್ಕೊಂಡಿದ್ದೆ. ಮತ್ತು ಅವ್ನು ಹೆಂಗಿದ್ದ ಅಂತ ಅಂದರೆ, ನಾನು ಪ್ರೆಗ್ನೆಂಟ್ ಆದ್ರೂ ಅವ್ನು ನನ್ನ ಪಕ್ಕನೇ ಮಲ್ಕೋಬೇಕಿತ್ತು, ನನ್ನ ಮೇಲೆ ಕಾಲು ಏರ್ಕೊಂಡೇ ಮಲ್ಕೋಬೇಕಿತ್ತು. ಪಾಪ ಯಾವಾಗ್ಲಿಂದ ಅಂದರೆ ಪ್ರಣವಿ ಹುಟ್ಟಿದ ಮೇಲೆ ಏನಾಯಿತು, ಒಂದು 2-3 ಸಲ ಪ್ರಣವಿ ಅವನು ಮಲಗಿಸ್ಕೊಂಡಿದ್ದಾಗ ಈ ಕಡೆ ಸೈಡಲ್ಲಿ ಮಲಗಿಸ್ಕೊಂಡ್ರೆ ಬಿದ್ದೋಗ್ಬಿಡ್ತಾನೆ, ಮತ್ತು ಆ ಕಡೆ ಸೈಡಲ್ಲಿ ಮಲಗಿಸ್ಕೊಂಡ್ರೆ ಪ್ರಣವಿನ ಮಧ್ಯಕ್ಕೆ ಮಲಗಿಸ್ಕೊತಾ ಇದ್ದೆ. ಸೊ ಒಂದು 2-3 ದಿನ ಏನು ಮಾಡ್ದ ಅಂದರೆ ಪ್ರಣವಿ ಮೇಲೆ ಕಾಲು ಏರ್ಕೊಬಿಟ್ಟಿದ್ದ ಫುಲ್ಲು. ಅದು ಕಿರ್ಚೋಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೆ ಮಗು. ಇವ್ರು ಏನು ಮಾಡಿದ್ರು ಕಾಲು ಎತ್ಕೋತಾ ಇರಲಿಲ್ಲ. ಸೊ ಆವಾಗಲಿಂದ ಏನು ಮಾಡಿದೆ, ಪ್ಲೀಸ್ ಮಗನೆ ಆಚೆ ಮಲ್ಕೋ ಮಗನೆ, ಬೇರೆ ಕಡೆ ಮಲ್ಕೋ ಅಂತ ಹೇಳಿ ಒಪ್ಪಿಸ್ದೆ. ಅದಾದ್ಮೇಲೆ ಇಲ್ಲಿಗೆ ಬಂದಮೇಲೆ 4 ಜನ ಫ್ಯಾಮಿಲಿ ಗೊತ್ತಲ್ವಾ. ಸೊ ಹಂಗಾಗಿ ಅವನ್ನ ನನ್ನ ಪಕ್ಕ ಮಲಗಿಸ್ಕೊಳ್ಳೋದು ರೂಢಿನೇ ಮಿಸ್ ಮಾಡ್ಕೊಬಿಟ್ಟೆ. ಬಟ್ ನನಗೆ ತುಂಬ ಮುದ್ದು ನನ್ನ ಮಗ. ನಾನು ಯಾವಾಗಲೂ ಅವನಿಗೆ ತುಂಬಾ ಅಟ್ಯಾಚ್ಮೆಂಟ್. ಯಾಕೆಂದರೆ ಫಸ್ಟ್ ಬೇಬಿ ಅಲ್ವಾ, ಅದೊಂದು ಹಾರ್ಟ್ಲಿ ಅಟ್ಯಾಚ್ಮೆಂಟ್ ಅದು ಇದ್ದೇ ಇರುತ್ತೆ ತಾಯಂದಿರಿಗೆ ಫಸ್ಟ್ ಬೇಬಿ ಮೇಲೆ. ಅದರಲ್ಲೂ ಮಗದಿರ ಮೇಲೆ ತಾಯಂದಿರಿಗೆ ಅದೊಂದು ಸ್ಪೆಷಲ್ ಎಮೋಷನ್ ಅಂತಲೇ ಹೇಳ್ಬೋದು, ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಅವ್ನು ಬಿಟ್ಟೋಗ್ತಿದ್ದೀನಿ ಇನ್ನು ಬೇಜಾರಿಗೆ ಇಷ್ಟೆಲ್ಲ ಮಾತಾಡ್ತಿದ್ದೀನಿ. ಸರಿ, ಇವತ್ತೇನೆಲ್ಲ ಮಾಡ್ತಿದ್ದೀನಿ ಅದನ್ನ ಬ್ಲಾಗ್ನ ಮಾಡ್ತಿದ್ದೀನಿ. ನಂದು ಒಂದು ಟ್ರಾವೆಲ್ ಬ್ಲಾಗ್ನು ಕೂಡ ಮಾಡ್ತೀನಿ. ಇನ್ನೂ ಎಷ್ಟೊಂದು ಐಟಮ್ನ ಇಟ್ಕೊಂಡಿದ್ದೀನಿ ಗೊತ್ತಾ, ಅಯ್ಯೋ. ಸೊ ಹಾಗೇನೆ ಇವಾಗ ಏನೆಲ್ಲ ಮಾಡ್ತಿದ್ದೀನಿ ಮತ್ತೆ ಏನು ಗೊತ್ತಾ, ಪೂರ್ವಿ ಅವನಿಗೆ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ. ಪೂರ್ವಿ ಅಮ್ಮ ಊರಿಗೆ ಹೋಗ್ತಿದ್ದೀರಲ್ಲ, ನನಗೆ ನಾನ್ ವೆಜ್ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾ ಇದ್ದ. ಅದಕ್ಕೆ ತಿನ್ನೋದು ಅಂದ್ರೇ ಅದೇನೋ ತುಂಬ ಇಷ್ಟ ಪಾಪ. ಅದಕ್ಕೇ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವನಿಗೋಸ್ಕರ ಚಿಕನ್ನ ಮಾಡಿದ್ದೀನಿ, ತೋರಿಸ್ತೀನಿ ಏನೇನು ಮಾಡಿದ್ದೀನಿ ಅಂತ. ಮೊದಲಿಗೆ ಇಲ್ಲಿ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ ಅವನಿಗೆ ಈ ರೀತಿ ಮಾಡಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಅವನಿಗೆ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡ್ತೀನಲ್ವ, ಸೊ ಅದನ್ನು ಮಾಡಿದ್ರೆ ಅವನಿಗೆ ಸಖತ್ ಇಷ್ಟ. ಬಟ್ ಅದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಈ ಚಿಕನ್ ಬಿರಿಯಾನಿನ ಮಾಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ನೋಡಿ, ನೈಟು ಅರ್ಧ kg ಟೊಮೊಟೊ ತೊಗೊಂಬಂದಿದ್ದೆ. ನಾನು ಇರಲ್ವಲ್ಲ ಹಾಳಾಗ್ಬಿಡುತ್ತೆ ಅಂತ
ಮತ್ತು ಚಿಕನ್ ಸಾಂಬಾರನ್ನ ಮಾಡಿದ್ದೀನಿ. ಚಿಕನ್ ಸಾಂಬಾರು ಅವ್ನಿಗೆ ಇವತ್ತು ಇಡೀ ದಿನ ತಿನ್ಬೋದು. ಸೊ ಅಷ್ಟೊಂದಿದೆ ನೋಡಿ, ಇಡೀ ದಿನ ತಿನ್ಬೋದು ಅಷ್ಟೊಂದಿದೆ, ಯಾಕೆಂದರೆ ಸ್ವಲ್ಪನೇ ಖಾಲಿಯಾಗಿದೆ. ಮತ್ತು ನೆಕ್ಸ್ಟ್ ಬಂದು ಕಬಾಬ್ ಮಾಡಿದ್ದೆ. ಅವನ ಫೇವ್ರೆಟ್ ಚಿಕನ್ ಬಿರಿಯಾನಿ ಮತ್ತು ಕಬಾಬು. ಸೊ ಹಾಗಾಗಿ ಮಾಡಿದ್ದೆ. ಕಬಾಬೆಲ್ಲ ತಿಂದು ಖಾಲಿ ಮಾಡಿದ್ದಾರೆ. ಕಬಾಬೆಲ್ಲ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ಸ್ವಲ್ಪನೇ ಇದೆ. ಸೊ ಅದು ಅವನಿಗೆ ಆಗುತ್ತೆ. ಇವತ್ತು ಇಡೀ ದಿನ ಅವನು ನಾನ್ ವೆಜ್ ತಿನ್ಕೊಂಡು ಅಮ್ಮ ಮಾಡಿದ್ದು ಅಂತ ತಿಂತಾನೆ. ಅವನಿಗೂ ನಾನಂದರೆ ತುಂಬ ಇಷ್ಟ. ಅವನು 2 ದಿನದಿಂದ ಹೇಳ್ತಾವನೆ, ಅಮ್ಮ ನೀವಿಲ್ದೇನೆ ನಾನು ಹೆಂಗಿರಲಿ ಅಮ್ಮ, ಮಿಸ್ ಮಾಡ್ಕೋತೀನಿ, ಬೇಗ ಬಂದುಬಿಡಿ ಅಮ್ಮ ಅಂತ ಹೇಳ್ತಿದ್ದಾನೆ. ಬೇಗ ಬರ್ತೀನಿ. ನೋಡಿ ನನಗೆ ಏರ್ ಸ್ಟ್ರೈಟ್ನಿಂಗ್ ಮಾಡಿಸಿದ್ನಲ್ವ, ಸೊ ಹೆಂಗಾಗಿದೆ ಅಂತ ಮಲಗಿದ್ದು ಎದ್ದಿದ್ದಕ್ಕೆ ಸ್ವಲ್ಪ ಹೋಗ್ಬಿಟ್ಟಿದ್ದೆ. ಅದಾದಮೇಲೆ ನೆಕ್ಸ್ಟು ನಾನು ಫ್ರಿಡ್ಜ್ ಕ್ಲೀನಿಂಗ್ನ ಸ್ವಲ್ಪ ಮಾಡಬೇಕು. ಸೊ ಫ್ರಿಡ್ಜ್ ಕ್ಲೀನಿಂಗ್ ಮಾಡಿ ಏನೆಲ್ಲ ಹೊರ್ಗಡೆ ಇಟ್ಟಿರೋದು ಹಾಳಾಗುತ್ತೆ ಅದನ್ನು ಒಳಗಡೆ ಇಡಬೇಕು. ಸೊ ಏನೆಲ್ಲ ಇಡ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ವೆಜಿಟೇಬಲ್ಸ್ ಏನಿದೆ ಸೊ ಅದನ್ನೆಲ್ಲ ಖಾಲಿ ಹೋಗ್ಬಿಟ್ಟು ಇದು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳನ್ನ ಹೊರಗಡೆ ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇದಾದಮೇಲೆ ನಿನ್ನೆ ಮೊಟ್ಟೆನ ತರಿಸಿದೆ. ಅದೊಂದು 4-5 ಮೊಟ್ಟೆ ಇದೆ. ಅದನ್ನೇನು ಫ್ರಿಡ್ಜ್ಗೆ ಇಟ್ಟಿಲ್ಲ, ಯಾಕೆಂದರೆ ಇನ್ನೊಂದು 5 ಮೊಟ್ಟೆ ಇರೋದ್ರಿಂದ ಪೂರ್ವಿಗೆ ಏನಾದರೂ ಮಾಡಿಕೊಡಿ ಅಂತ ಹೇಳೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಫ್ರಿಡ್ಜ್ ಒಳಗಡೆ ಏನಾದರೂ ಇಟ್ಟರೆ ಮರ್ತು ಬಿಡ್ತಾರೆ ನಮ್ಮ ಮನೆಯವರು. ಹೇಳ್ತಾನೇ ಇರಬೇಕು, ರೀ ಫ್ರಿಡ್ಜಲ್ಲಿ ಮೊಟ್ಟೆ ಇದೆ ಮಾಡಿಕೊಡಿ ಅಂತ. ಸೊ ಬಾಕ್ಸ್ಗೆಲ್ಲ ಹಾಕಿಲ್ಲ, ಹಂಗೆ ಕವರಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ಇದಾದಮೇಲೆ ಮೇಯ್ನ್ ನಾನು ಇದ್ರಲ್ಲಿ ಖಾಲಿ ಮಾಡಬೇಕಾಗಿರೋದು ಏನಪ್ಪ ಅಂತ ಅಂದರೆ ಐಸ್ ಕ್ಯೂಬ್ಸ್ ಇದ್ದಾವೆ. ಐಸ್ ಕ್ಯೂಬ್ಸ್ ಏನು ಖಾಲಿ ಮಾಡಲ್ಲ. ಅದನ್ನು ಬಿಟ್ಟರೆ ಒಂದು ಸ್ವಲ್ಪ ಬೀಟ್ರೂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಪುಲಾವ್ಗೆ ಅಂತ ಅಂದ್ಬಿಟ್ಟು, ಬಟ್ ಇದು ಯೂಸ್ ಮಾಡಲಿಲ್ಲ ನಾನು. ಸೊ ಇದನ್ನು ಬಿಸಾಕ್ತಿದ್ದೀನಿ. ಇದನ್ನು ಬಿಟ್ಟರೆ ನೆಕ್ಸ್ಟ್ ಬಂದು ಮೊಸರು. ಇದು ಮೊಸರು ಸ್ವಲ್ಪನೇ ಇದೆ, ನಮ್ಮ ಮನೆಯವರು ತಿಂತಾರೆ, ಹಂಗಾಗಿ ಸೊ ಈ ಮೊಸರನ್ನೇನೋ ಯಾರೋ ಬಂದು ಕಸ್ತೂರ್ ಬಂದರು ಅನಿಸುತ್ತೆ, ನೋಡ್ಕೊಂಬಂದು ಆಮೇಲೆ ಸಾರಿ ಗೈಸ್, ಕಸಿನವ್ರು ಬಂದಿದ್ರು, ಕಸ ಕೊಡಕ್ಕೆ ಹೋಗಿದೆ. ಸೊ ಏನು ಹೇಳ್ತಾ ಇದ್ದೆ, ಮೊಸರನ್ನ ಹಾಗೆ ಇಡ್ತಿದ್ದೀನಿ. ಮೊಸರು ಇವ್ರೇನಾದರೂ ಚಪಾತಿ ತೊಗೊಂಬಂದರೆ ನಾನು ಹುಚ್ಚೆಳ್ ಪುಡಿ ಮಾಡಿಟ್ಟಿರ್ತೀನಿ ಯಾವಾಗ್ಲೂ. ಸೊ ಅವರು ಹುಚ್ಚೆಳ್ ಪುಡಿ ತಿಂತಾರೆ. ಇದು ತೆಂಗಿನಕಾಯಿ, ತುರಿದಿರೋ ತೆಂಗಿನಕಾಯಿ ನೆನ್ನೆ ಅಷ್ಟೇ ತರಿಸಿದ್ದೆ ರೆಸ್ಟೋರೆಂಟಿಂದ. ಸೊ ಇದನ್ನ ಬಿಸಾಕ್ತಿದ್ದೀನಿ, ಯಾಕೆಂದ್ರೆ ಇವ್ರು ಯೂಸೇ ಮಾಡಲ್ಲ ಇದನ್ನ. ಸೊ ಇದನ್ನ ಬಿಟ್ರೆ ಒಂದು ಚಟ್ನಿ, ಗ್ರೀನ್ ಚಟ್ನಿ ಇಟ್ಟಿದೆ, ಅದನ್ನು ಬಿಸಾಕ್ತಿದ್ದೀನಿ, ಅದನ್ನು ಅವ್ರಿಗೆ ಇಷ್ಟ ಆಗಲ್ಲ. ಹೋಮ್ ಮೇಡ್ ಬಟರ್ ಇಟ್ಟಿದೆ. ಈ ಬಟರ್ ಆಲ್ರೆಡಿ ಚೆನ್ನಾಗಿಲ್ಲ, ಯಾಕೆಂದ್ರೆ ನನಗೆ ಬಟರ್ ತುಂಬಾನೇ ಇಷ್ಟ. ನಾನು ಮನೆಯಲ್ಲೇ ಬಟರ್ನ ಮಾಡ್ತೀನಿ. ಸೊ ಬೆಣ್ಣೆ ಏನು ಹಾಲ್ಕೆನೆ ಏನಿರುತ್ತೆ ಅದನ್ನ ಎತ್ತಿಟ್ಟು ಮಾಡ್ಕೊಳ್ತೀನಿ. ಬಟ್ ಇದನ್ನ ತಿನ್ನೋಣ ಅಂತ ಇಟ್ಕೊಂಡಿದ್ದೆ, ನನಗೆ ಗಂಟ್ಲು ನೋವು ಬಂತಲ್ವ. ಸೊ ಹಂಗಾಗಿ ನಾನು ಇದನ್ನ ಯೂಸೇ ಮಾಡಲಿಲ್ಲ. ನನ್ನನ್ನು ಬಿಟ್ಟರೆ ಯಾರಿಗೂ ಇಷ್ಟ ಇಲ್ಲ ಬೆಣ್ಣೆ ನಮ್ಮ ಮನೇಲಿ ತಿಂತಾರೆ, ಬಟ್ ಇವಾಗ ತಿನ್ನಲ್ಲ. ಅಂದರೆ ಅವ್ರಿಗೆ ಯಾವಾಗ ಒಂದ್ಸಲ ನೆನಪಾದ್ರೆ ಬೇಕಾ ಬೆಣ್ಣೆ ಅಂತಂದರೆ ಒಂದು ವಾರದಲ್ಲಿ ಯಾವಾಗಾದ್ರೂ ಒಂದು ದಿನ ಸರಿ ಹಾಕಿವತ್ತು ಅಂತ ಅನ್ಬೋದು. ಸೊ ಅಷ್ಟೇನೆ, ಅವರು ತಿನ್ನಲ್ಲ. ಪೂರ್ವಿಗಂತೂ ಬೆಣ್ಣೆ ಕಂಡ್ರೇನೆ ಆಗಲ್ಲ, ಮುತ್ತಾಗ್ಲಿಂದ ಬೆಣ್ಣೆ ತಿನ್ನಲ್ಲ, ಇನ್ನು ಪ್ರಣವಿನೂ ತಿನ್ನಲ್ಲ. ಹಂಗಾಗಿ ಸೊ ಯೂಸ್ ಆಗಲಿಲ್ಲ, ಇದು ಹಾಳಾಗಕ್ಕೆ ಬಂದಿದೆ. ಸೊ ಇದನ್ನು ಬಿಸಾಕ್ತಿದ್ದೀನಿ. ಫ್ರಿಡ್ಜ್ನ ತೋರಿಸ್ತೀನಿ ಇನ್ಸೈಡ್ ಹೆಂಗಿದೆ ಅಂತ ನೋಡಿ. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ, ಬಟ್ ಈ ಥರ ಇದೆ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಅರೇಂಜ್ ಮಾಡಿ ಸೊ ಎಲ್ಲ ಐಟಮ್ನ ಇಡಬೇಕು. ಅದಕ್ಕೆ ಒಂದೊಂದಾಗಿನೇ. ಇದು ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ ಇಲ್ಲಿ. ಎಸ್, ಫ್ರಿಡ್ಜ್ಗೆ ಅಪೋಸಿಟ್ ಆಗಿ ಕ್ಯಾಮ್ರಾ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಇಲ್ಲ, ಇಲ್ಲಿ ಶೆಲ್ಫ್ ಇದೆ. ಸೊ ಮತ್ತೆ ಇದು ದೊಡ್ಡ ಸ್ಟ್ಯಾಂಡ್ ಆಗಿರೋದ್ರಿಂದ ಇಟ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಸೊ ಇದು ಬಂದು ಗಸಗಸೆ ಇಟ್ಕೊಂಡಿದ್ದೆ. ಇದನ್ನ ಗಸಗಸೆನ ಫ್ರಿಡ್ಜಲ್ಲಿ ಏನಕ್ಕೆ ಇಟ್ಕೊಂಡಿದ್ದೆ ಅಂದರೆ, ಲಾಸ್ಟ್ ಟೈಮ್ ಊರಿಗೆ ಹೋಗ್ಬೇಕಾದ್ರೆ ಹುಳ ಆಗ್ಬಿಡುತ್ತೆ ಅಂತ ಫ್ರಿಡ್ಜಲ್ಲಿ ಇಟ್ಟಿದ್ದೆ. ಅದನ್ನ ಮತ್ತೆ ರಿಟರ್ನ್ ಬಂದಾಗ ಫ್ರಿಡ್ಜಿಂದ ತೆಗೆದ್ರೆ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ, ಮತ್ತೆ ಹಾಳಾಗ್ಬಿಡುತ್ತೆ. ಮತ್ತೆ ಇಲ್ಲಿ ಸ್ಪೆಷಲಿ ಬಿಸಿಲು ತುಂಬಾನೇ ಇರೋದ್ರಿಂದ ಸೊ ಬೇಗ ಹಾಳಾಗುತ್ತೆ ಅಂದ್ಬಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡಿದೆ. ಇನ್ನೊಂದು 2-3 ಟೇಬಲ್ ಸ್ಪೂನ್ ಅಷ್ಟಿದೆ. ಹಂಗಾಗಿ ಇದನ್ನ ಫ್ರಿಡ್ಜ್ಗೆ ಇಡ್ತೀನಿ, ಬಟ್ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಇಡ್ತೀನಿ. ಮತ್ತೆ ನೆಕ್ಸ್ಟ್ ಬಂದು
ನಾನು ಅವಾಗ್ಲೇ ಹೇಳ್ದಂಗೆ ಹುಚ್ಚಳ ಪುಡಿ ಇದ್ರ ತುಂಬಾ ಮಾಡಿಟ್ಟು ಇನ್ನೂ ಒಂದ್ ಡಬ್ಬ ಮಾಡ್ಕೊಂಡಿದೆ, ಬಟ್ ಖಾಲಿ ಆಗ್ಬಿಟ್ಟಿದೆ. ಇದನ್ನ ಸ್ಪೆಷಲ್ ಆಗಿ ಯಾರು ತಿಂತಾರೆ ಅಂದ್ರೆ ಪೂರ್ವಿಗೆ ಸ್ಕೂಲ್ಗೆ ಅವ್ನ ಚಪಾತಿ ಜೊತೆಗೆ ಅಥವಾ ರೊಟ್ಟಿ ಜೊತೆಗೆ ನಾನು ಯಾವುದೇ ರೀತಿ ಪಲ್ಯ ಆಗ್ಲಿ ಚಟ್ನಿ ಆಗ್ಲಿ ಮಾಡ್ಬೇಕು ಅಂತ ಏನಿಲ್ಲ. ಅವನಿಗೆ ಅದ್ರ ಜೊತೆಗೆ ಈ ಚಟ್ನಿ ಪುಡಿನ ಹಾಕಿದ್ರೆ ಸಾಕು. ಮುಂಚೆ ಕಡಲೆ ಬೀಜದ ಚಟ್ನಿ ಪುಡಿನ ಮಾಡ್ಕೊಂಡಿದೆ, ಅದೇ ಗೀ ಪೌಡರ್ ಗನ್ ಪೌಡರ್ ಬರುತ್ತಲ್ಲ ಅದನ್ನ ಮಾಡಿಟ್ಕೊಂಡಿದೆ. ಸೊ ಅದನ್ನು ಅಷ್ಟೇನೆ ಅವನು ರೊಟ್ಟಿ ಜೊತೆ ಚಪಾತಿ ಜೊತೆ ತಗೊಂಡು ಹೋಗ್ತಾ ಇದ್ದ. ಬಟ್ ಅದಾದ್ಮೇಲೆ ಇವಾಗ ಊರಿಂದ ಹುಚ್ಚೆಳ್ಳು ತಗೊಂಬಂದಿದ್ದೆ. ಇದು ತುಂಬಾ ಹೆಲ್ತಿ ಆಗಿ ಇರುತ್ತೆ ಮತ್ತೆ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಇದನ್ನು ಅಷ್ಟೇನೆ ಪೂರ್ವಿಗೆ ಚಟ್ನಿ ಪುಡಿ ಇದ್ರೆ ಸಾಕು ಹುಚ್ಚೆಳ್ಳು ಪುಡಿ ತಗೊಂಡೋಗ್ತಾನೆ. ಮತ್ತೆ ನಮ್ಮನೆಯವರು ಅಷ್ಟೇನೆ, ಅವ್ರಿಗೆ ರೊಟ್ಟಿ ಮಾಡಿದಾಗ ಸ್ಪೆಷಲಿ ಚಪಾತಿಗೆ ಅಷ್ಟಾಗಿ ಲೈಕ್ ಮಾಡಲ್ಲ, ರೊಟ್ಟಿ ಮಾಡಿದಾಗ ಅವ್ರಿಗೆ ರೊಟ್ಟಿ ಜೊತೆಗೆ ಮೊಸರು ಜೊತೆಗೆ ಹುಚ್ಚೆಳ್ಳು ಪುಡಿ ಮಾಡ್ಕೊಂಡು ತಿಂತಾರೆ. ಅದಿದ್ರೆ ಅವ್ರೇನು ಪಲ್ಯ ಮಾಡು ಅದ್ ಮಾಡಿ ಇದ್ ಮಾಡು ಅಂತ ಏನು ಹೇಳಲ್ಲ. ಸೊ ಇದು ಮೊನ್ನೆ ಒಂದು ಲಿಮಾ ಬೀನ್ಸ್ ಕರಿ ಮಾಡಿದ್ದೆ, ಅದನ್ನ ಇಟ್ಕೊಂಡಿದ್ದೆ, ಚೆನ್ನಾಗಿದೆ. ಬಟ್ ಇದು ನಾನಿರಲ್ವಲ್ಲ, ಸೊ ಬಿಸಾಕ್ತಿದ್ದೀನಿ. ನೆಕ್ಸ್ಟ್ ಬಂದು ಇನ್ನೊಂದೇನಪ್ಪಾ ಅಂತಂದ್ರೆ ಪಿಕ್ಕಲ್ಲು. ಸೊ ನೋಡಿ, ಉಪ್ಪಿನಕಾಯಿನ ಇಟ್ಕೊಂಡಿದ್ದೀನಿ. ಉಪ್ಪಿನಕಾಯಿ ನಮ್ಮನೆಯವ್ರಿಗೆ ತುಂಬಾ ಇಷ್ಟ. ಈ ಉಪ್ಪಿನಕಾಯಿ ಯಾವುದು ಅಂತ ಅಂದ್ರೆ ಮದರ್ಸ್ ಸ್ಪೆಷಲ್ ಪಿಕ್ಕಲ್ ಅಂತ ಬರುತ್ತಲ್ವಾ. ಸೊ ಇದು ತುಂಬಾನೇ ಚೆನ್ನಾಗಿರುತ್ತೆ. ನಾನು ನನ್ನ ಫ್ರೆಂಡ್ ಅನು ಅಂತ ಅವ್ರ ಮನೆಗೆ ಹೋಗಿದ್ದೆ. ಸೊ ಅವರು ಮದರ್ಸ್ ಪಿಕ್ಕಲ್ ತಗೊಂಡ್ಬಂದಿದ್ರು. ಸೊ ಹಾಗಾಗಿ ನನಗೆ ತುಂಬಾನೇ ಇಷ್ಟ. ಮುಂಚೆಯಿಂದನೂ ಗೊತ್ತು, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ, ಫುಡ್ ಡಿಸ್ಟ್ರಿಬ್ಯೂಟ್ ನಾನು ಕೂಡ ಮಾಡ್ತಾ ಇದ್ದೆ. ಅವಾಗ ನಾನು ಫುಲ್ಲು ಮದರ್ಸ್ದೇ ಮಾಡ್ತಾ ಇದ್ದೆ. ಸೊ ಅವಾಗ ಮತ್ತೆ ಎಲೆಟ್ ಒಂದು ಬರುತ್ತಲ್ಲ ಕಂಪ್ನಿದು, ಸೊ ಅದ್ರದ್ದು ಬಿಸ್ಕೆಟು ರಸ್ಕು ಅದೆಲ್ಲ ಅದನ್ನ ಮಾಡ್ತಾ ಇದ್ವಿ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೆ. ಅದನ್ನ ಮ್ಯಾಕ್ಸಿಮಮ್ ಒಂದು 8 to 9 months ನಡೆಸ್ತೆ ಅನ್ಸುತ್ತೆ. ಅದಾದ್ಮೇಲೆ ಪೂರ್ವಿಕ್ ಸ್ಕೂಲ್ ಪ್ರಾಬ್ಲಮ್ ಆಗಿ ಸೊ ಆ ಬಿಸ್ನೆಸ್ನ ಬೇರೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಸೊ ಅದನ್ನ ಅಲ್ಲಿಗೆ ಬಿಟ್ಟೆ. ಸೊ ಅವಾಗ್ಲಿಂದ ನನಗೆ ಈ ಪಿಕಲ್ಸ್ ನಿಜವಾಗ್ಲೂ ಮದರ್ಸ್ದು ಪಿಕಲ್ ಅಷ್ಟೇ ಅಲ್ದೇನೆ ಸೊ ಏನೇನೆಲ್ಲ ಇದೆ ಐಟಮು ಅದೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನನಗೆ ಸ್ಪೆಷಲ್ ಆಗಿ ಪಿಕಲ್ ತುಂಬಾನೇ ಇಷ್ಟ. ಸೊ ಇದನ್ನು ಇಡ್ತೀನಿ. ಸೊ ಇದನ್ನೇನು ಬಿಸಾಕಲ್ಲ, ನಮ್ಮ ಮನೆಯವ್ರಿಗೆ ಯೂಸ್ ಆಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದು ಕಾಳು, ಹೆಸರು ಕಾಳು. ಇದನ್ನ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ. ನಾನು ಜಾಸ್ತಿ ಕಾಳುಗಳಿದ್ರೆ ಸ್ವಲ್ಪ ಕಾಳನ್ನ ಹೊರಗಡೆ ಇಟ್ಕೋತೀನಿ, ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೋತೀನಿ, ಹಾಳಾಗ್ಬಿಡುತ್ತೆ ಅಂತ. ಅವಾಗಲೇ ಹೇಳ್ದಂಗೆ ಇಲ್ಲಿ ಬಿಸಿಲು ತುಂಬಾ ಜಾಸ್ತಿ ಇದೆ. ಸೊ ಇದನ್ನೆಲ್ಲ ಮತ್ತೆ ರಿಟರ್ನ್ ಇಡಬೇಕು. ಸೊ ಇದು ಬಂದು ಬ್ಲಾಕ್ ಉದ್ದಿನ ಕಾಳು. ಇದನ್ನ ಏನಕ್ಕೆ ತರಿಸಿದ್ದೆ ಅಂತ ಅಂದ್ರೆ ಮೆಂತ್ಯ ಮುದ್ದೆ ಮಾಡೋದಕ್ಕೆ ತರಿಸಿದ್ದೆ. ಮೆಂತ್ಯ ಮುದ್ದೆ ನಂಗೆ ತುಂಬಾ ಇಷ್ಟ. ಮತ್ತೆ ಆದ್ರೆ ಸ್ವಲ್ಪ ತಿನ್ನೋದು, ಯಾಕೆಂದ್ರೆ ಸ್ವಲ್ಪ ಕಹಿ ಇರೋದ್ರಿಂದ ಜಾಸ್ತಿ ತಿನ್ನೋದಿಕ್ಕಾಗಲ್ಲ. ಅದನ್ನ ನನ್ಗೆ ಬೇಕು ಅಂದ್ರೆ ನನ್ಗೆ ನೆನಪಾದಾಗ ಮಧ್ಯದಲ್ಲಿ ಪೌಡರ್ ಮಾಡ್ಕೊಬಿಟ್ಟು ಹಾಗೆ ಸಡನ್ ಆಗಿ ಮುದ್ದೆ ಮಾಡ್ಕೊಳ್ತೀನಿ. ಮತ್ತೆ ಚಿಯಾ ಸೀಡ್ಸ್ ನೆನ್ಸಿಟ್ಟಿದೆ. ಸೊ ಇದು ಖಾಲಿ ಆಗಿದೆ, ಹಂಗಾಗಿ ಇದನ್ನ ಬಿಸಾಕ್ತಿದ್ದೀನಿ. ಇದನ್ನ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಇಡ್ತೀನಿ. ಮತ್ತೆ ಕೊತ್ತಂಬರಿ ಸೊಪ್ಪಿಟ್ಟಿದ್ದೆ, ಇದನ್ನ ಬಿಸಾಕ್ತಿದ್ದೀನಿ. ಯಾಕೆಂದ್ರೆ ಅದು ಸ್ವಲ್ಪ ಇದೆ ಮತ್ತೆ ಯೂಸ್ ಆಗಲ್ಲ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ ಮೆಣಸಿನ್ಕಾಯಿ ಇದೆ. ಇದನ್ನ ನೆನ್ನೆ ತರಿಸಿದ್ದೆ, ಹಾಗಾಗಿ ಫ್ರಿಜ್ಜಲ್ಲೇ ಇದೆ. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನ ಏನ್ ಮಾಡ್ತೀನಿ ಅಂದ್ರೆ ರಿಟರ್ನ್ ರೆಸ್ಟೋರೆಂಟ್ಗೆ ಕೊಟ್ಟು ಕಳಿಸ್ತೀನಿ. ಹಾಳಾಗಿಲ್ಲ, ಚೆನ್ನಾಗಿದೆ. ಸೊ ಯೂಸ್ ಆಗುತ್ತೆ, ಅಲ್ಲಾದ್ರೂ ಯೂಸ್ ಆಗುತ್ತೆ. ಸುಮ್ಮನೆ ನಾನು ಹಾಳು ಮಾಡ್ಕೊಳ್ಳೋದು ಯಾಕೆ ಅಂತ ಅಂದ್ಬಿಟ್ಟು. ಇದು ತಡ್ನಿನ ಕಾಳು. ಅಲಸಂದೆ ಕಾಳು ಅಂತೀರ ಕೆಲವೊಬ್ರು, ಅಲಸಂದೆ ಕಾಳು ಅಂತಾರೆ. ಸೊ ನನಗೆ ಗೊತ್ತಿರಂಗೆ ತಡ್ನಿನ ಕಾಳು. ಸೊ ಇದು ಒಂದು ಸ್ವಲ್ಪ ಇದೆ. ನಾನು ಹೋದ್ಸಲ ಊರಿಗೆ ಹೋಗಿದ್ದಾಗ ಸಂತೆಲಿ ತಗೊಂಡ್ಬಂದಿದ್ದೆ, ಅದನ್ನು ಫ್ರಿಜ್ಜಿಗೆ ಇಡ್ತೀನಿ. ಸೊ ಅದು ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಇದು ಅಂತ ಅಂದ್ರೆ ಏನೋ ಮೈದಾ ಹಿಟ್ಟನ್ನ ಮಿದ್ದಿಟ್ಟಿದೆ. ಇದನ್ನ ಏನಕ್ಕೆ ಬಿದ್ದಿದೆ ಅಂದ್ರೆ ಪೂರ್ವಿ ಎಗ್ ಪಫ್ ಮಾಡ್ಕೊಡಮ್ಮ ಅಂತ ಹೇಳ್ತಿದ್ದ. ಸೊ ಅವತ್ತು ಎಗ್ ಪಫ್ನ ಮಾಡಿದೆ, ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಎಗ್ ಪಫ್ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ. ಗೊತ್ತಿರುತ್ತೆ ಕೆಲವೊಬ್ಬರಿಗೆ, ಯಾಕೆ ಅಂತಂದ್ರೆ ನಾನು ಮುಂಚೆ ಯೂಟ್ಯೂಬ್ ಮಾಡ್ಬೇಕಾದ್ರೆ ಕುಕಿಂಗ್ ವಿಡಿಯೋಸ್ನ ನಾನು ಜಾಸ್ತಿ ಅಪ್ಲೋಡ್ ಮಾಡ್ತಿದ್ದೆ. ಅದರಲ್ಲಿ ಎಗ್ ಪಫ್ ಒಂದನ್ನು ಆ್ಯಡ್ ಮಾಡಿದ್ದೆ, ಅಪ್ಲೋಡ್ ಮಾಡಿದ್ದೆ. ಸೊ ಹಾಗಾಗಿ ಪೂರ್ವಿಗೆ ಎಗ್ ಪಫ್ ಮಾಡಿಕೊಟ್ಟು ಉಳ್ಕೊಂಡಿರೋ ಮೈದಾನ ಇಟ್ಟಿದ್ದೆ. ಸೊ ಇದನ್ನು ಬಿಸಾಕ್ತಿದ್ದೀನಿ.
ನೆಕ್ಸ್ಟ್ ಬಂದು ಇದು ಖಾರದ ಪುಡಿ. ನಮ್ಮ ಅಮ್ಮ ಬಂದಿದ್ರು ಹೋದ್ಸಲ ಊರಿಂದ, ಸೊ ಅವಾಗ ಅವ್ರು ತಗೊಂಬಂದಿದ್ರು. ಅದಾದ್ಮೇಲೆ ನಾನು ಊರಿಗೆ ಹೋಗಿದ್ದಲ್ವಾ, ಫ್ರಿಜ್ ಅಲ್ಲಿ ಇಟ್ಟೋಗಿದ್ದೆ. ಮತ್ತೆ ಊರಿಂದ ಬರ್ಬೇಕಾದ್ರೆ ಸ್ಪೆಷಲ್ ಆಗಿ ಎಲ್ಲಾ ಮಸಾಲೆ, ಖಾರದ ಪುಡಿ ಮಸಾಲೆ ಐಟಮ್ನ ಸಂತೆಯಿಂದ ತಗೊಂಡ್ಬಂದು ನಮ್ಮ ಅತ್ತೆ ಕೈಲಿ ಮಾಡಿಸ್ಕೊಂಡ್ ಬಂದಿದ್ದೆ. ಸೊ ಅದನ್ನೇ ಯೂಸ್ ಮಾಡ್ತಿದ್ದೆ. ಇದು ನಂಗೆ ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ. ಅದೊಂದನ್ನ ಇಡ್ತೀನಿ. ಮತ್ತೆ ಇನ್ನೊಂದೇನು ಅಂತಂದ್ರೆ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ. ಸೊ ಇದನ್ನ ಒಂದು 2 ಡಬ್ಬದಷ್ಟು ಕೊಟ್ಟು ಕಳಿಸಿದ್ರು. ಒಂದು ಡಬ್ಬನ ನನ್ನ ಫ್ರೆಂಡ್ ಮನೆಗೆ ಕೊಟ್ಟಿದ್ದೆ. ಸೊ ಇನ್ನೊಂದು ಡಬ್ಬದಲ್ಲಿ ಎಲ್ಲ ಖಾಲಿ ಮಾಡಿ ಇಷ್ಟಿದೆ. ಸೊ ಇದನ್ನ ಯಾರು ತಿಂತಾನೆ ಇಲ್ಲ ನಮ್ಮ ಮಕ್ಳುಗಳು, ಮತ್ತೆ ಜಾಸ್ತಿ ದಿನ ಆಗಿದೆ. ಸೊ ಹಂಗಾಗಿ ಇದನ್ನು ಬಿಸಾಕೋಣ ಅಂತ ಅನ್ಕೊಳ್ತಿದ್ದೀನಿ. ಬಟ್ ದೇವ್ರ ಪ್ರಸಾದ ಬಿಸಾಕ್ತವಳೆ ಅನ್ಕೋಬೇಡಿ, ಜಾಸ್ತಿ ದಿನ ಆದ್ಮೇಲೆ. ಸೊ ಅದಕ್ಕೂ ಎಕ್ಸ್ಪೈರಿ ಡೇಟ್ ಇರುತ್ತಲ್ವಾ, ಸೊ ಹಂಗಾಗಿ ಬಿಸಾಕ್ತಿದ್ದೀನಿ. ಅದಾದ್ಮೇಲೆ ಇದು ಅವಲಕ್ಕಿ. ಇದು ಗಟ್ಟಿ ಅವಲಕ್ಕಿ, ಊರಿಂದು ಇಲ್ಲಿ ಸಿಗದೇ ಇಲ್ಲ. ಸೊ ಊರಿಂದ ತರ್ತಿದ್ದೆ, ಇದು ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನನಗೆ ಈ ಗಟ್ಟಿ ಅವಲಕ್ಕಿನಲ್ಲಿ ಅವಲಕ್ಕಿ ಚರ್ಕ್ ಮಾಡ್ಕೊಂಡು ತಿನ್ನೋದು ತುಂಬಾ ಇಷ್ಟ. ಸೊ ಹಂಗಾಗಿ ಈ ಅವಲಕ್ಕಿನ ಹಾಗೆ ಇಟ್ಕೊಂಡಿದ್ದೆ. ಬಟ್ ಇದನ್ನು ಹಂಗೆ ಫ್ರಿಜ್ ಅಲ್ಲಿ ಇಟ್ಟೋಗ್ಬೇಕು. ಸೊ ಇದು ಬಂದು ನೆನ್ನೆ ಇಟ್ಟಿದ್ದೀನಿ. ಇದೇನು ಅಂತ ಅಂದ್ರೆ ಏನಪ್ಪ ಹೇಳ್ತಾರೆ, ಕಸೂರಿ ಮೇಥಿ ಮತ್ತೆ ಮರಾಠಿ ಮೊಗ್ಗು, ಅದು ಏನಿದೆ ಹೂವು ಅಂತ ಹೇಳ್ತಾರಲ್ಲ ಪಲಾವ್ ಹಾಕೋದು. ಸೊ ಇದು ನಾನು ಬರೋಷ್ಟ್ರಲ್ಲಿ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕವರ್, ಇದು ಏನಿಟ್ಟಿದೆ ಗೊತ್ತಾ, ಈ ಕವರಲ್ಲಿ ನಲ್ಲಿಕಾಯಿನ ಇಟ್ಟಿದ್ದೆ. ಬಟ್ ಅದು ಖಾಲಿ ಆದ್ರೂ ಅದು ಹಂಗೆ ಬಿಟ್ಬಿಟ್ಟಿದ್ದೀನಿ. ಸೊ ಹಿಂಗೆ ನಾನು ಮಾಡೋದು. ಮತ್ತೆ ಶುಂಠಿನ ಸೊ ಇಲ್ಲೇ ಹಂಗೆ ಇಟ್ಬಿಟ್ಟಿದ್ದೀನಿ, ಹಂಗೆ ಇರಲಿ. ಇದ್ರೊಳಗೆ ಏಲಕ್ಕಿ ಕಾಯಿ ಇಟ್ಕೊಂಡಿದ್ದೆ. ಏಲಕ್ಕಿ ಕಾಯಿ ಅವಾಗ ತೆಗ್ದು ಅನ್ನೋದು ಹಾಕೋದಿದೆ. ಬಟ್ ಇದನ್ನು ಕೂಡ ಖಾಲಿ ಆಗಿದೆ, ಬಿಸಾಕ್ತೀನಿ. ಬಟ್ ಇದು ಅಜ್ವೈನ. ಸೊ ಇದನ್ನ ಏನಕ್ಕೂ ಯೂಸೇ ಮಾಡಿಲ್ಲ, ಹಾಳಾಗ್ಬಾರ್ದು ಅಂದ್ಬಿಟ್ಟು ಹಿಂಗೆ ಹೆಂಗ್ ತಂದ್ಕೊಟ್ಟಿದ್ರು. ಇದು ಏನಕ್ಕೆ ತರಿಸಿದ್ದೆ ಗೊತ್ತಾ, ಅಜ್ವೈನನ? ಅಜ್ವೈನನ ರೋಟಿ ಮಾಡೋದಿಕ್ ತರಿಸಿದೆ. ಏನ್ ರೋಟಿ ಅಂತ ಅಂದ್ರೆ ಏನಪ್ಪ ಹೇಳ್ತಾರೆ, ಪಂಜಾಬಿ ರೊಟ್ಟಿ ಬರುತ್ತಲ್ವಾ, ಸೊ ಆ ರೊಟ್ಟಿಗೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತರಿಸಿದ್ದೆ. ಒಂದಿನ ಮಾಡಿದ್ದೆ ಅಷ್ಟೇ ಆ ರೊಟ್ಟಿನ. ಸೊ ಅದಾದ್ಮೇಲೆ ವೆನಿಲಾ ಎಸೆನ್ಸ್ ಇದೆ. ಸೊ ಇದನ್ನ ವೆನಿಲಾ ಎಸೆನ್ಸ್ನ ಅವಾಗ ಯೂಟ್ಯೂಬ್ ಮಾಡ್ಬೇಕಾದ್ರೆ ಕೇಕ್ ಮಾಡೋದಕ್ಕೆ ಅಂತ ತಂದಿದ್ದು. ಸೊ ಯೂಸ್ ಮಾಡ್ತಿಲ್ಲ. ಸೊ ಇದೇನ್ ಮಾಡೋಣ ಅಂತ ಅಂದ್ರೆ ಆಲ್ರೆಡಿ ಎಕ್ಸ್ಪೈರಿ ಡೇಟ್ ಆಗಿದೆ, ಏನು ನಮ್ಗೆ ಗೊತ್ತಿಲ್ಲ, ಯೂಸೇ ಮಾಡಿಲ್ಲ. ಸೊ ಇದನ್ನು ಬಿಸಾಕ್ತಿದ್ದೀನಿ. ರುಚಿ ಈ ಕಡೆ ಬಾ. ಕೈ ತಣ್ಣಗೆ ಅನ್ಕೋಬೇಡಪ್ಪ. ಇದು ಹುಳಿಕಾಳು. ಎಲ್ಲಾನು ಡಬ್ಬಕ್ಕೆ ಹಾಕ್ಬಿಟ್ರೆ ಫ್ರಿಜ್ಜಿಗೆ ಇಡ್ಸೋದೇ ಇಲ್ಲ, ಹಂಗಾಗಿ ನಾನು ಕವರ್ಗಳಲ್ಲೇ ಇಟ್ಟಿದ್ದೀನಿ. ಸೊ ಇದನ್ನು ಅಷ್ಟೇನೆ. ಮತ್ತೆ ಇದು ಕಡಲೆಕಾಳು ಅಲ್ಲ, ಕಡಲೆಬೇಳೆ, ಸಾರಿ, ಇದು ಕಡಲೆಬೇಳೆ. ಇದನ್ನು ಫ್ರಿಜ್ಜಿಗೆ ಇಡಬೇಕು, ಇಡ್ತೀನಿ. ಸೊ ಇದು ಹುಳಿಕಾಳೇನೆ. ಇದನ್ನ ಸ್ವಲ್ಪ ನಮ್ಮ ಅತ್ತೆ ಕೊಟ್ಟಿದ್ರು ಅನ್ಸುತ್ತೆ, ನಮ್ಮ ಅತ್ತೆನೂ ಕೊಟ್ಟಿದ್ರು. ಮತ್ತೆ ಇನ್ ಸ್ವಲ್ಪನ ನಮ್ಮ ಅಕ್ಕ ಕೊಟ್ಟು ಕಳ್ಸಿದ್ರು, ನಮ್ ಲತಕ್ಕ. ಅದು ಬಿಟ್ರೆ ನೆಕ್ಸ್ಟ್ ಏನಪ್ಪ ಇದೆ ಅಂತ ಅಂದ್ರೆ ಇದೇನು ಅಂತ ಅಂದ್ರೆ ಇದ್ರಲ್ಲಿ ಇದು ಸೊಪ್ಪಿನ ಬೀಜಗಳು. ನಾನು ಲೈಟ್ ಇಟ್ಟಿರೋದ್ರಲ್ಲಿ ಕಾಣಿಸ್ತಾ ಇದೆ. ಸೊಪ್ಪಿನ ಬೀಜಗಳು, ಇದು ಧನಿಯಾ ಬೀಜ ಮತ್ತೆ ದಂಟಿನ ಸೊಪ್ಪಿನ ಬೀಜ ಮತ್ತೆ ಅಲ್ಲ ಕೀರೆ ಸೊಪ್ಪಿನ ಬೀಜ ಏನೋ ತಗೊಂಬಂದಿದೆ. ಬಟ್ ಇದು ಏನ್ ಮಾಡಿದೆ, ಹೊರಗಡೆನೆ ಇಟ್ಟಿದ್ದೆ. ಪಾಟ್ ಹಾಕಕ್ಕೆ ಪಾಟ್ ಜಾಸ್ತಿ ಇರ್ಲಿಲ್ಲ. ಇವಾಗ ಆನ್ಲೈನ್ ಅಲ್ಲಿ ತರಿಸ್ತಿದ್ದೀನಿ. ಬಟ್ ಇವಾಗ ಹಾಕಿದ್ರೆ ನಾನು ಊರಿಗೆ ಹೋಗ್ತಿದ್ದೀನಲ್ಲ ಅಂತ ಅಂದ್ಬಿಟ್ಟು ಸೊ ಹಾಳಾಗ್ಬಿಡುತ್ತೆ, ಇವ್ರಂತೂ ಯೂಸೇ ಮಾಡಲ್ಲ ಅಂತ ಅಂದ್ಬಿಟ್ಟು ಇದು ಹುಳಾಗ್ಬಿಡುತ್ತೆ ಅಂತ ಫ್ರಿಜ್ಜಿಗೆ ಇಟ್ಟಿದ್ದೀನಿ. ಸೊ ಇದನ್ನ ಬಂದ ಮೇಲೆ ಹಾಕ್ಬೇಕು. ಬಟ್ ಫ್ರಿಜ್ಜಿಗೆ ಇಟ್ರೆ ಬೆಳೆಯುತ್ತೋ ಏನೋ, ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಇದಾದ ಮೇಲೆ ನೆಕ್ಸ್ಟ್ ಟೂಟಿ ಫ್ರೂಟಿ. ಸೊ ಇದನ್ನ ಇಟ್ಟಿದ್ದೀನಿ, ಅದರ ಕೇಕ್ಸ್ಗೆ ಅಂತ ಇಟ್ಕೊಂಡಿದ್ದೆ. ಖಾಲಿ ಡಬ್ಬೆ ಇಟ್ಟಿದ್ದೀನಿ. ಸೊ ಇದು ಬಂದು ಅವರೆಕಾಳು ಅಷ್ಟೇನೆ, ಹುಳ ಆಗ್ಬಿಡುತ್ತೆ ಅಂತ ಫ್ರಿಜ್ಗೆ ಇಟ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಊರಿಂದ ಸಂತೆಯಿಂದ ತಂದಿದ್ದೆ. ಸೊ ಇದು ಬಂದು ಗೋಡಂಬಿನ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು
ಇದೆಲ್ಲಾನು ಬೇಗ ಬೇಗ ಇದ್ರೊಳಗೆ ಇಟ್ಬಿಡ್ತೀನಿ. ಮತ್ತೆ ವೆಜಿಟೇಬಲ್ಸ್ ಏನು ಇಟ್ಕೊಂಡಿಲ್ಲ. ಈ ವೆಜಿಟೇಬಲ್ಸ್ ಏನಿದೆ ಸೊ ಇದನ್ನ ಯಾವ್ದನ್ನು ಬಿಸಾಕಲ್ಲ. ಊರ್ ಕಡೆಯವ್ರು ಯಾರು ಇದ್ದಿದ್ರೆ ಇಲ್ಲಿ ಹತ್ರದಲ್ಲಿ ಇದ್ದಿದ್ರೆ ಕೊಡ್ಬೋದಿತ್ತು, ಬಟ್ ಹತ್ರದಲ್ಲಿ ಯಾರು ಇಲ್ಲ. ಈ ಬದನೆಕಾಯಿ ಇದೆ 2. ಸೊ ಈ ಬದನೆಕಾಯಿ ಮತ್ತೆ ಕ್ಯಾರೆಟ್ ಇದಾವೆ. ಕ್ಯಾರೆಟ್ ನೋಡಿ ಆಲ್ರೆಡಿ ಬೇರೆ ಬಿಟ್ಕೊಬಿಟ್ಟಿದ್ದಾವೆ. ಸೊ ಇದೇನು ಕೊಡೋದಿಕ್ಕೆ ಹೋಗಲ್ಲ. ಮತ್ತೆ ಬಿಸಾಕ್ಬಿಡ್ತೀನಿ. ಮೆಣಸಿನ್ಕಾಯಿ ಇದಾವೆ. ಮೆಣಸಿನ್ಕಾಯಿ ಚೆನ್ನಾಗಿದೆ, ಸೊ ಹಂಗಾಗಿ ರೆಸ್ಟೋರೆಂಟಿಗೆ ಕೊಟ್ಟು ಕಳಿಸ್ತೀನಿ. ಪುದೀನ ಸೊಪ್ಪು, ಇದನ್ನ ನಾನು ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳಕ್ಕೆ ಅಂದ್ಬಿಟ್ಟು ಪುದೀನ ಸೊಪ್ಪು ಯಾವಾಗಲೂ ತರಿಸ್ತೀನಿ. ಮತ್ತೆ ನೆನೆ ಏನಕ್ಕೆ ತರಿಸಿದ್ದೆ ಅಂತ ಅಂದರೆ ಬಿರಿಯಾನಿಗೆ ಬೇಕಾಗುತ್ತೆ ಅಂತ ತರಿಸಿದ್ದೆ. ಸೊ ಕಾಲಿಫ್ಲವರ್ ಇದೆ, ಹಾಳಾಗಿದೆ. ಇಲ್ಲೊಂದು ಕ್ಯಾರೆಟ್ ಕಟ್ ಮಾಡಿ ಇಟ್ಟಿರೋದಿದೆ. ಸೊ ಇದಿಷ್ಟು ವೆಜಿಟೇಬಲ್ಸು. ಅದನ್ನು ನಾನು ಆಮೇಲೆ ಸರಿ ಮಾಡ್ಕೋತೀನಿ, ಕೆಳಗೆ ಹಾಕ್ಬಿಟ್ಟಿದ್ದೀನಿ ಎಲ್ಲ. ಮತ್ತೆ ಅದನ್ನು ಬಿಟ್ಟರೆ ಏನಿದೆ ಅಂತ ಅಂದರೆ ಮಿಲ್ಕ್ ಪೌಡರ್ ಇದೆ. ಸೊ ಇದನ್ನ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತಗೊಂಬಂದಿದೆ, ಬಟ್ ಯೂಸೇ ಮಾಡಿಲ್ಲ. ಸೊ ಇದಿರಲಿ. ರಸಮ್ ಪೌಡರ್, ರೆಡಿಮೇಡ್ ರಸಮ್ ಪೌಡರ್ ಇದೆ. ಸೊ ಬೇಕಿಂಗ್ ಪೌಡರ್ ಇದೆ. ಪಾನಿಪುರಿ ಮಸಾಲ ಇದೆ. ಇದನ್ನ ನಾನು ಮಾಡ್ತಾನೆ ಇರ್ತೀನಿ. ಪಾನಿಪುರಿನ ಮನೇಲೇ ಮಾಡ್ತೀನಿ. ನನಗೆ ನಿಜ ಹೇಳ್ಬೇಕು ಅಂತ ಅಂದ್ರೆ ನಮ್ಮ ಕಡೆ ಸ್ಟೈಲಲ್ಲಿ ಮನೇಲಿ ಮಾಡ್ಕೊಂಡು ಪಾನಿಪುರಿ ತಿಂತೀನಲ್ವ, ಸೊ ಅದು ಸಖತ್ ಇಷ್ಟ ಇಲ್ಲಿಗಿಂತ. ಮತ್ತೆ ಇದು ಕಾರ್ನ್ಫ್ಲೋರ್ ಇದೆ. ಸೊ ಇದೆಲ್ಲ ಯಾವುದೂ ಎಕ್ಸ್ಪೈರಿ ಡೇಟ್ ಆಗಿಲ್ಲ, ಯಾಕೆಂದ್ರೆ ನೋಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಸೊ ಎಕ್ಸ್ಪೈರಿ ಡೇಟ್ ಆದರೆ ಅವಾಗಲೇ ಬಿಸಾಕ್ಬಿಡ್ತೀನಿ. ಮಸಾಲೆ ಐಟಮ್ ಯಾವುದನ್ನು ನಾನು ಇಟ್ಕೊಳ್ಬ. ಮೇಯ್ನ್ ನಾನು ಚೆಕ್ ಮಾಡೋದೇನೆ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಅಂತ. ಸೊ ಏಕೆಂದರೆ ಮಕ್ಕಳೆಲ್ಲ ತಿಂತೀವಿ, ನಾವು ತಿಂತೀವಿ. ಸೊ ಹೆಲ್ತ್ ಇಸ್ ಇಂಪಾರ್ಟೆಂಟ್ ಅಲ್ವಾ, ಹಾಗಾಗಿ. ಸೊ ಇದು ಪಾವ್ ಭಾಜಿ ಮಸಾಲ ಸ್ವಲ್ಪನೇ ಇದೆ, ಇದು ಬೇಡ, ಖಾಲಿ ಆಗ್ಬಿಟ್ಟಿದೆ. ಸೊ ಇದು ಬಿಸಾಕ್ತೀನಿ, ಯಾಕೆಂದರೆ ಪಾವ್ ಭಾಜಿ ಮಾಡ್ತಾನೆ ಇಲ್ಲ ನಾನು. ಸೊ ಅದು ಬಿಟ್ಟರೆ ಅಮೂಲ್ ಬಟರ್ ಇದೆ. ನಮ್ಮ ರೆಸ್ಟೋರೆಂಟಲ್ಲಿ ಯೂಸ್ ಮಾಡೋದು ಇದೆ ಬಟರ್, ಅಮೂಲ್ ಬಟರ್. ಸೊ ಇದನ್ನ ಅಲ್ಲಿಂದಲೇ ತರಿಸ್ಕೊಂಡಿದ್ದೆ. ಬಟರ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಚನಾ ಮಸಾಲ ಮಾಡ್ತೀನಲ್ವಾ, ಸೊ ಅವಾಗ ಬಟರ್ ತುಂಬಾನೇ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ತೀನಿ. ಚಾಕ್ಲೇಟ್ ಸಿರಪ್ ಇದೆ. ಕಿಚನ್ ಕಿಂಗ್ ಮಸಾಲ ಇದೆ. ಸೊ ಇದನ್ನ ನಾನು ಜಾಸ್ತಿ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋದು ಏನಿದ್ರು ಪಲಾವ್ಗಳಿಗೆ ಬಿರಿಯಾನಿ ಮಸಾಲ ಯೂಸ್ ಮಾಡ್ತೀನಿ. ಮತ್ತು ಇದೊಂದು ಕಬಾಬ್ ಪೌಡರ್ ಮಸಾಲ. ಇದು ಸಿಗಲ್ಲ ಕಬಾಬ್ ಪೌಡರ್ ಮಸಾಲ, ಅದಕ್ಕೋಸ್ಕರ ಊರಿಂದ ತೊಗೊಂಬಂದಿದ್ದೆ. ಸೊ ಇದಿಷ್ಟು ಹಿಂಗೆ ಇಡ್ತೀನಿ, ಯಾಕೆಂದರೆ ಇಲ್ಲೇನು ಕ್ಲೀನ್ ಮಾಡೋಂಥದ್ದಿಲ್ಲ. ಮತ್ತು ಇದು ಯಾವುದನ್ನು ನಮ್ಮನ್ನು ಯಾರು ಯೂಸ್ ಮಾಡಲ್ಲ. ಸೊ ನೆಕ್ಸ್ಟ್ ಬಿಟ್ಟು ಒಂದು ಚೆನ್ನ ಪ್ಯಾಕೆಟ್ ಇದೆ, ಕಾಬೂಲ್ ಕಡ್ಲೆ. ಅಲೋವೆರಾನೇ ಇಟ್ಕೊಂಡಿದ್ದೆ. ಇದೇನಕ್ಕೆ ಇಟ್ಕೊಂಡಿದ್ದೆ ಅಂತ ಅಂದರೆ ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೆ. ಡೈಲಿ ಯಾರು ಕೆಳಗಡೆ ಕಿತ್ಕೊ ಬರ್ತಾರೆ ಅಂತ ಸೊ ತಂದು ಇಟ್ಕೊಂಡಿದ್ದೆ ಜಾಸ್ತಿನ. ಸೊ ಇದನ್ನು ಬಿಸಾಕ್ತೀನಿ. ಮತ್ತೆ ಇದು ಧನಿಯಾ ಪೌಡರು. ಸೊ ಅವಾಗ ನಾನು ಊರಿಂದ ಖಾರದ ಪುಡಿ ಖಾಲಿ ಆಗ್ಬಿಟ್ಟಿತ್ತು, ತಂದಿರಲಿಲ್ಲ. ಸೊ ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದೆ. ಬಟ್ ಇದನ್ನು ರೆಸ್ಟೋರೆಂಟಿಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಚೆನ್ನಾಗಿದೆ. ಸೊ ಡೇಟ್ ಎಲ್ಲ ಇದೆ ಇನ್ನೂ. ಸೊ ಹಾಗಾಗಿ ನಲ್ಲಿಕಾಯಿ ಇದೆ. ನಲ್ಲಿಕಾಯಿ ಆಲ್ಮೋಸ್ಟ್ ಒಂದು 2 ತಿಂಗಳಿಂದ ಯೂಸ್ ಮಾಡ್ತಿದ್ದೀನಿ. ಸೊ ರೆಗ್ಯುಲರ್ ಆಗಿ ನಮ್ಮನೆ ಖಾಲಿ ಆದ ತಕ್ಷಣನೇ ತರಿಸ್ತಾನೆ ಇದ್ದೀನಿ. ಇದನ್ನ ಊರಿಗೆ ತಗೊಂಡೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೋಕೋ ಪೌಡರ್ ಇದೆ. ಊರಿಂದ ಬಂದ್ಮೇಲೆ ಪೂರಿ ಕೇಕ್ ಏನಾದರೂ ಮಾಡ್ಕೊಳ್ಬೇಕು. ಡೇಟ್ಸ್ ಇದೆ. ಸೊ ಡೇಟ್ಸ್ನ ತಿನ್ನು ಅಂತ ಹೇಳೋಗ್ತೀನಿ ಪೂರಿಗೆ. ನಮ್ಮನೆಯವ್ರು ತಿನ್ನಲ್ಲ ಸ್ವೀಟ್ ಅಂತ. ಸೊ ಪೂರಿಗೆ ತಿನ್ನಪ್ಪ ಅಂತ ಹೇಳೋದ್ರೆ ತಿಂತಾನೆ. ನೋಡಿ ಇದೇನು ಗೊತ್ತಾ, ಫ್ಲವರು ಹೊಳತೋಗಿದ್ದಾವೆ, ನೋಡ್ಕೊಂಡೇ ಇಲ್ಲ. ನಾನಿಟ್ರೆ ನಂಗೆ ಗೊತ್ತಾಗ್ಬಿಡುತ್ತೆ. ಇದನ್ನ ನಮ್ಮ ಮನೆಯವ್ರು ಏನು ಮಾಡಿದ್ದಾರೆ, ಮಸಾಲ ಪ್ಯಾಕೆಟ್ಸ್ ಇರ್ತೀನಲ್ವಾ, ಸೊ ಅದ್ರ ಮಧ್ಯಕ್ಕೆ ಇಟ್ಬಿಟ್ಟಿದ್ದಾರೆ. ನಾನು ನೋಡ್ಕೊಂಡೇ ಇಲ್ಲ, ಹಾಳಾಗ್ಬಿಟ್ಟಿದೆ. ಮಯೋನಸ್ ಏನು ಹೇಳ್ತಾರಪ್ಪ, ಮಯೋನಸ್ ಸಾಸ್ ಅಂತ.
ಸೊ ಇದನ್ನ ಪೂರ್ವಿಗೆ ಪಾಸ್ತಾಗೆ ಕೆಲವೊಂದ್ಸಲ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ಇದು ಅವರೆಕಾಳು ಚೂರಿದೆ, ಸೊ ಇರ್ಲಿ ಅಂದ್ಬಿಟ್ಟಿದ್ದೀನಿ. ಇವಾಗ ಇಷ್ಟು ಐಟಮ್ ಜೊತೆಗೆ ಇನ್ನು ಹೊರಗಡೆ ಇರುವಂತ ಐಟಮ್ಗಳನ್ನ ಕವರ್ ಕಟ್ಟಿ ಇಡಬೇಕು. ಸೊ ಏನೇನೆಲ್ಲ ಇಡ್ತೀನಿ, ಫ್ರಿಡ್ಜ್ ಎಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಸೊ ಫೈನಲಿ ಎಲ್ಲ ಕ್ಲೀನ್ ಮಾಡಿ ಫ್ರಿಡ್ಜ್ ಒಳಗಡೆ ಇಟ್ಬಿಟ್ಟಿದ್ದೀನಿ. ಸೊ ಏನೇನು ಇಟ್ಟಿದ್ದೀನಿ ಅಂತ ಅಂದ್ರೆ, ಇವಾಗ ಏನೆಲ್ಲ ಹೊರಗಡೆ ಎತ್ತಿಟ್ಟಿದೆ ಸೊ ಅದಷ್ಟನ್ನು ಒಳಗಡೆ ಇಟ್ಟಿದ್ದೀನಿ. ಈ ಮೊಟ್ಟೆ ಮಾತ್ರ ಇಲ್ಲೇ ಇಡ್ತೀನಿ. ಸೊ ಇದನ್ನೇನು ಒಳಗಡೆ ಇಡಲ್ಲ, ಹೇಳ್ಬಿಡ್ತೀನಿ ಇವತ್ತು ನಾಳೆ ಯಾವಾಗಾದ್ರೂ ಬೇಯಿಸ್ಕೊಳ್ತೀನಿ ಅಂತ. ಸೊ ಅದಾದ್ಮೇಲೆ ಕೆಲವೊಂದಿಷ್ಟನ್ನ ಹೊರಗಡೆ ಏನೇನಿದೆ ಅದನ್ನ ಒಳಗಡೆ ಇಡಬೇಕು. ಸೊ ಅದರಲ್ಲಿ ಮೇನ್ ಏನು ಅಂತಂದ್ರೆ ಕೆಲವೊಂದಷ್ಟನ್ನ ನಾನು ಕವರ್ಗೆ ಹಾಕ್ತಿಲ್ಲ. ಸೊ ಡಬ್ಗಳಲ್ಲೇ ಇಟ್ಬಿಡ್ತೀನಿ. ಡಬ್ಗಳಲ್ಲಿರೋದನ್ನ ಯಾವುದನ್ನು ಯೂಸ್ ಮಾಡಲ್ಲ, ಎಲ್ಲ ಹುಳ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಸೊ ಕಡಲೆ ಇದೆ, ಕಡಲೆ ನಾನು 2 ಡಬ್ಬದಲ್ಲಿ ಇಟ್ಕೊಂಡಿದ್ದೆ. ಸೊ ಅದನ್ನ ಡಬ್ಬದಲ್ಲಿ ಏನಿದೆ ಅದನ್ನ ಒಂದೇ ಡಬ್ಬಕ್ಕೆ ಹಾಕಿ ಕಡಲೆ ಇಡ್ತಿದ್ದೀನಿ. ಏನಮ್ಮ ಕಡ್ಲೆ ನೋಡಿದ್ರೆ ಸಾಕು ಓಡ್ ಬಂದ್ಬಿಡ್ತಾಳೆ. ಕಡ್ಲೆ ಅಂದ್ರೆ ಸಖತ್ ಇಷ್ಟ ಪ್ರಣವಿಗೆ. ಕಡ್ಲೆನೇ ಇಡ್ತಿದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಲಾಸ್ಟ್ ಏನೇನು ಇಡ್ತಿದ್ದೀನಿ ಅಂತ. ಇರಿ ಇವಾಗ ತೋರಿಸ್ತೀನಿ ನೋಡಿ. ಆವಾಗ ಏನೇನೆಲ್ಲ ಐಟಮ್ ಇತ್ತು ಸೊ ಅದೆಲ್ಲ ಕಾಣಿಸ್ತಿಲ್ಲ, ಇನ್ಸೈಡ್ ಇಟ್ಬಿಟ್ಟಿದ್ದೀನಿ. ಮತ್ತು ನೋಡಿ ಮಸಾಲೆ ಎಲ್ಲ ಹಂಗೆ ಇದೆ. ಶುಂಠಿ ಇಟ್ಟಿದ್ದೀನಿ. ಶುಂಠಿನ ಹಿಂಗೆ ಮೇಲೆ ಇಡ್ತೀನಿ, ಯಾಕೆಂದರೆ ಒಣಗೋದಂಗಾದರೆ ಬಂದ್ಬಿಟ್ಟು ಬಿಸಿಲಿಗೆ ಹಾಕ್ತೀನಿ. ಇವ್ರು ಎತ್ತಿಡಲ್ಲ, ಏನಾದರೂ ಇವಾಗಲೇ ನಾನು ಏನಾದರೂ ಬಿಸಿಲಿಗೆ ಇಟ್ಟರೆ ಸೊ ಇಡಲ್ಲ. ಶುಂಠಿನ ಏನಾದರೂ ಇವಾಗಲೇ ಬಿಸಿಲಿಗೆ ಹಾಕೋದ್ರೆ ಸೊ ಇವ್ರು ಯಾವುದೇ ಕಾರಣಕ್ಕೂ ಎತ್ತಿಡಲ್ಲ. ಮೇಲ್ಗಡೆ ಎಲ್ಲ ಏನು ಕ್ಲೀನ್ ಮಾಡಿಲ್ಲ ಇನ್ನು ಫ್ರಿಜ್ನ. ಮತ್ತೆ ಸುಮಾರು ಕ್ಲೀನ್ ಮಾಡಿದ್ದೀನಿ, ಯಾಕೆಂದರೆ ನಾನು ಬರೋಷ್ಟು ಮತ್ತೆ ಗಲೀಜಾಗಿರುತ್ತೆ. ಸೊ ಬಂದ್ಮೇಲೆ ಮತ್ತೆ ಕ್ಲೀನ್ ಮಾಡಬೇಕು, ಮತ್ತೆ ಇವಾಗ ಹೊರಡಬೇಕು. ಹಂಗಾಗಿ ಸೊ ನಂಗೆ ಜಾಸ್ತಿ ಟೈಮ್ ಇಲ್ಲ, ಇನ್ನು ಕೆಲವೊಂದಷ್ಟು ಕೆಲಸ ಏನಿದೆ ಸೊ ಅದೆಲ್ಲ ಮುಗಿಸ್ಬೇಕು. ಹಾಗಾಗಿ ನೆಕ್ಸ್ಟ್ ಬಂದು ಕಡಲೆ ಬೀಜ. ಇದನ್ನ ನಾನು ಹೊರಗಡೆಯಿಂದ ತರಿಸಿದ್ದೆ. ಸೊ ಹಾಗಾಗಿ ಹಾಳಾಗಬಾರ್ದು ಅಂತ ಚೆನ್ನಾಗಿರೋದು ತರಿಸಿದ್ದೀನಿ ಅಂದ್ಬಿಟ್ಟು ಇದನ್ನ ಇಡ್ತಿದ್ದೀನಿ. ಇದು ಬಂದು ಕಸ್ಟರ್ಡ್ ಪೌಡರು. ಇದನ್ನು ಇಡ್ತಿದ್ದೀನಿ, ಕಸ್ಟರ್ಡ್ ಪೌಡರ್ ಹಾಳಾಗಬಾರ್ದು ಅಂತ. ಸೊ ಇದು ಕಾಫಿ ಪೌಡರು ನಾನು ಊರಿಂದ ತರಿಸಿದ್ದು. ಸುಜಾತ ಕಾಫಿ ಪೌಡರ್ ಆಲ್ಮೋಸ್ಟ್ ಚಂದ್ರಾಯಪಟ್ಟಣ ಸೈಡ್ ಇರೋರಿಗೆಲ್ಲ ಗೊತ್ತಿರುತ್ತೆ, ಹಾಸನ್ಗೂ ಗೊತ್ತಿರುತ್ತೆ ಅನ್ಸುತ್ತೆ. ಇದು ಚಂದ್ರಾಯಪಟ್ಟಣದಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಸುಜಾತ ಕಾಫಿ ಪೌಡರ್ ಅಂತ. ಸೊ ಇದನ್ನ ಊರಿಂದ ತಂದಿರ್ತೀನಿ. ಸೊ ಹಂಗಾಗಿ ಹಾಳಾಗದ್ದು ಇಷ್ಟ ಆಗಲ್ಲ ಅಂದ್ಬಿಟ್ಟು ಫ್ರಿಜ್ಗೆ ಇಡ್ತಿದ್ದೀನಿ. ಫ್ರಿಜ್ಗೆ ಇಡ್ಬೋದಾ ಏನೋ ನನಗೆ ಅದು ಐಡಿಯಾ ಇಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಹೊರಗಡೆ ಎತ್ತಿಡಕ್ಕೆ. ಸೊ ಇವಾಗ ಸದ್ಯಕ್ಕೆ ಇಡ್ತಿದ್ದೀನಿ. ಅದಲ್ಲದೆ ಮತ್ತೆ ಏಲಕ್ಕಿನ ಇಡ್ತಿದ್ದೀನಿ. ಸೊ ಏಲಕ್ಕಿ ಕಾಯಿ ಗೊತ್ತಲ್ವಾ, ಹೊರಗಡೆ ಇಟ್ರೆ ಹಂಗೆ ನಜ್ಜು ಬಿದ್ದಂಗೆ ಆಗುತ್ತೆ. ಸೊ ಹಾಗಾಗಿ ಫ್ರಿಜ್ಗೆ ಇಡ್ತಿದ್ದೀನಿ. ಯಾವುದನ್ನು ಡಬ್ಬ ಎಲ್ಲ ನೋಡಿ ವಾಶೆ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. 1 ವಾರದಿಂದ ಹುಷಾರಿರ್ಲಿಲ್ಲ. ಸೊ ಈಗ ಸಡನ್ ಆಗಿ ಊರಿಗೆ ಹೋಗ್ತಿದ್ದೀನಿ, ಹಂಗಾಗಿ ಕ್ಲೀನ್ ಮಾಡೋ ಅಷ್ಟು ಟೈಮ್ ಇಲ್ಲ. ಮತ್ತೆ ಬಂದ ಮೇಲೆ ಕ್ಲೀನ್ ಮಾಡಬೇಕು. ಹಂಗಾಗಿ ಇದು ಬಂದು ಒಣ ದ್ರಾಕ್ಷಿ. ಸೊ ಇದನ್ನು ಹಂಗೆ ಇಡ್ತೀನಿ, ಹಂಗೆ ಇಡಿಸ್ತಾ ಇದ್ದೀನಿ. ಕೆಳಗಡೆ ಪೋರ್ಷನ್ ಅಲ್ಲಿ ಇಡ್ಸಿದೆ. ಮತ್ತೆ ಹುಣಸೆ ಹಣ್ಣು ಸ್ವಲ್ಪನೇ ಇದೆ. ಸೊ ಹಂಗಾಗಿ ಇದು ಹಾಳಾಗ್ಬಿಡುತ್ತೆ ಅಂತ. ಇದು ಕಡಲೆಕಾಳು. ಮತ್ತೆ ಇನ್ನೇನು ಇಡಬೇಕು ಅಂತ ಅಂದ್ರೆ ಶಾವಿಗೆ ಇದೆ. ಸೊ ಇದನ್ನು ಕೂಡ ಇಡ್ತೀನಿ. ಮತ್ತೆ ಹೆಸರು ಕಾಳಿದೆ. ಇದು ತೊಗರಿ ಬೇಳೆ ಇದೆ, ಬೇಳೆನ ಒಂದು ಸ್ವಲ್ಪ ಬಟಾಣಿ ಇದೆ. ಇದನ್ನ ಕವರ್ಗೆ ಹಾಕಿ ಇಟ್ಟರು ಆಗುತ್ತೆ, ಅಥವಾ ಚಿಕ್ಕ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇದು ಬಂದು ಕಾಬೂಲ್ ಕಡಲೆ. ಸೊ ಒಂದು ಪ್ಯಾಕೆಟ್ ನೋಡ್ತಾರಲ್ಲ, ಸೊ ಅದನ್ನ ಹೊರಗಡೆ ಸ್ವಲ್ಪ ಇಟ್ಕೊಂಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಬಾದಾಮ್ ಇದೆ. ಬಾದಾಮು ಇನ್ನು ಸ್ವಲ್ಪ ಹೊರಗಡೆ ಇಟ್ಟಿದ್ದೀನಿ ಪೂರಿ ಮತ್ತೆ ಅವ್ರ ಅಪ್ಪಗೆ ಅಂತ. ಸೊ ಅವ್ರು ಏನಾದ್ರು ಜಾಸ್ತಿ ಗಮನ ಕೊಡಲ್ಲ, ಮನೇಲಿ ಏನಿಟ್ಟಿದ್ದೀನಿ ತಿನ್ಬೇಕು ಮಾಡ್ಬೇಕು ಅಂತ. ನಾನು ಇದ್ರೆ ಮಾತ್ರ ಬನ್ನಿ ತಿಂಡಿ ಮಾಡಿದ್ದೀನಿ, ಅಡುಗೆ ಮಾಡಿದ್ದೀನಿ ಅಂತ ಕರೆದು ಸೊ ಮನೇಲಿ ಏನಾದ್ರು ಡ್ರೈ ಫ್ರೂಟ್ಸು ಏನೇ ನಾನು ಕೊಟ್ರೇನೆ ಅವ್ರು ತಿನ್ನೋದು. ಸೊ ಹಂಗಾಗಿ ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದೀನಿ, ಅದು ಬೇಕಾದ್ರೆ ಅವ್ರು ತಿಂದ್ಬಿಟ್ಟು ಹೇಳೋಗ್ತೀನಿ ತಿಂದಿಲ್ಲ. ಸೊ ಇದು ಬಂದು ಲಿಮಾ ಬೀನ್ಸ್ ಚಿಕ್ಕದು.
ಇದು ಬಿಟ್ರೆ ಅವರೆಕಾಳು ಸ್ವಲ್ಪ ಹೊರಗಡೆ ಇಟ್ಕೊಂಡಿದ್ದೆ, ಸೊ ಇದನ್ನ ಇಡ್ತೀನಿ. ಮತ್ತೆ ಇದು ಲಿಮಾ ಬೀನ್ಸ್ ಇನ್ನೊಂದ್ ತರ ಸ್ವಲ್ಪ ದೊಡ್ಡಕ್ಕಿದೆ, ಸೊ 2 ತರ ತಗೊಂಬಂದಿದ್ದೆ, ಹಂಗಾಗಿ ಸೊ ಇದು ಸ್ವಲ್ಪ ಹೆಸರು ಬೇಳೆ ಇದೆ, ಇದನ್ನ ಕವರ್ಗೆ ಹಾಕ್ಬಿಡ್ತೀನಿ. ಇನ್ನೇನಿದ್ರು ಡಬ್ಗಳಿಡಕ್ ಜಾಗ ಇಲ್ಲ, ಸೊ ಹಂಗಾಗಿ ಕವರ್ಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ನೇನಪ್ಪ ಇದೆ ಅಂತ ಅಂದ್ರೆ ಗೋಧಿ ಹಿಟ್ಟಿದೆ, ಗೋಧಿ ಹಿಟ್ಟನ್ನ ಚಪಾತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ರಾಗಿ ಹಿಟ್ಟಿದೆಯಲ್ಲ, ಸೊ ಅದನ್ನ ಅವ್ರು ಯೂಸ್ ಮಾಡಲ್ಲ, ಸೊ ರಾಗಿ ಹಿಟ್ಟನ್ನ ಕವರ್ಗೆ ಹಾಕ್ಬಿಟ್ಟು ಎತ್ತಿಡ್ಬೇಕು. ಈ ರೀತಿ ಕವರ್ಗೆ ಕಾಳುಗಳೇನಿದೆ ಸೊ ಅದನ್ನ ಹಾಕ್ಬಿಡ್ತೀನಿ. ಇದನ್ನ ಇಡ್ತಿದ್ದೀನಿ. ಇದು ಬಿಟ್ರೆ ನೆಕ್ಸ್ಟ್ ಏನಪ್ಪ ಇದೆ ಅಂತ ಅಂದ್ರೆ, ಇನ್ನು ನನ್ ಸ್ಪೇಸ್ ತುಂಬಾನೇ ಇದೆ. ಏನು ಅಂತ ಅಂದ್ರೆ ವೆಜಿಟೇಬಲ್ ಇಡೋದು ಬಾಕ್ಸ್ ಇದೆಯಲ್ಲ ಕೆಳಗಡೆದು, ಸೊ ಅದ್ರೊಳಗಡೆ ನಾನು ಬೇಕಾದ್ರೆ ಇಟ್ಕೋಬಹುದು. ಸೊ ನೋಡೋಣ. ಹೊರಗಡೆ ಏನಿದೆ ಅಂದ್ರೆ ಮೆಂತ್ಯ ಇದೆ, ಮೆಂತ್ಯ ಏನು ಹಾಳಾಗಲ್ಲ. ಮತ್ತೆ ಪೆಪ್ಪರ್ ಇದೆ, ಕಾಳುಮೆಣಸು, ಸೊ ಅದನ್ನು ಹಾಳಾಗಲ್ಲ. ಹಾಳಾಗದೆ ಇರೋಂಥದ್ನ ಹೊರಗಡೆ ಇಡ್ತೀನಿ. ಸೊ ಹಾಳಾಗುವಂಥದ್ನ ಏನ್ ಗೊತ್ತಾ, 1 ಮಂತ್ ಆದ್ರೂ ನಾವು ಅದು ಡಬ್ಬದ್ದು ಡಕ್ಕನ್ ಮುಚ್ಚಳ ಓಪನ್ ಮಾಡಿದ ಅಂತ ಅಂದ್ರೆ ನಿಜ ಹಾಳಾಗ್ಬಿಡುತ್ತೆ, ಹುಳ ಆಗ್ಬಿಡುತ್ತೆ, ಅಥವಾ ಅದು ಕಲರ್ ಚೇಂಜ್ ಆಗಿರುತ್ತೆ. ಸೊ ನಾನು ಕೆಲವೊಂದು ಏನಪ್ಪಾ ಅಂತಂದ್ರೆ ಕೆಲವೊಂದ್ಸಲ ಸ್ಟಾರ್ಟಿಂಗ್ ಎಲ್ಲ ಗೊತ್ತಾಗ್ತಿರ್ಲಿಲ್ಲ, ಇಲ್ಲಿ ಬಿಸಿಲಿಗೆ ಹಾಳಾಗ್ಬಿಡುತ್ತೆ ಆ ಥರ ನನಗೆ ಐಡಿಯಾನೇ ಇರಲಿಲ್ಲ. ಸೊ ನಾನೇನ್ ಮಾಡ್ತಿದ್ದೆ, ಹಾಗೆ ಬಿಟ್ಟು ಎಲ್ಲ ಹಂಗೆ ಹೋಗ್ಬಿಡ್ತಾ ಇದ್ದೆ. ಅದು ಎಷ್ಟೊಂದ್ಸಲ ಬಂದ್ಮೇಲೆ ಗೊತ್ತಾಗಿದೆ. ಸೊ ಏನಿಟ್ರೆ ಹೊರಗಡೆ ಇವಾಗ 100% ಗೊತ್ತಾಗಿದೆ, ಹೊರಗಡೆ ಏನ್ ಇಟ್ಟೋದ್ರೆ ಹಾಳಾಗುತ್ತೆ. ಸೊ ಏನನ್ನ ಫ್ರಿಜ್ಜಲ್ಲೇ ಇಟ್ಟೋಗೋಣ ಅಂತ ಗೊತ್ತಾಗ್ಬಿಟ್ಟಿದೆ, ಯಾಕೆಂದ್ರೆ ಹಾಳಾಗಿರೋದೆಲ್ಲ ನೋಡಿದ್ದೀನಲ್ವಾ. ಸೊ ಹಂಗಾಗಿ ಮತ್ತೆ ಇನ್ನೂ ಕೆಲವೊಂದ್ಸಲ ಏನ್ ಮಾಡಿದೀನಿ ಗೊತ್ತಾ, ಎಷ್ಟೊಂದು ಐಟಮ್ನ ನನಗೆ ಗೊತ್ತಿರೋರಿಗೆ ಅಕ್ಕಪಕ್ಕದವ್ರಿಗೆ ಕೊಟ್ಬಿಟ್ಟು ಹೊಟ್ಟೋಗ್ತಿದ್ದೆ, ಹೋಗ್ಬೇಕಾದ್ರೆ ಹಾಳಾಗ್ಬಿಡುತ್ತೆ ಅಂತ. ಬಟ್ ಇವಾಗ ಅಕ್ಕಪಕ್ಕದವರು ಅಷ್ಟು ಕೊಡೋಷ್ಟು ಪರಿಚಯ ಇದ್ದಾರೆ, ಕ್ಲೋಸ್ ಇದ್ದಾರೆ. ಬಟ್ ನನಗೇನೆ ಸ್ವಲ್ಪ ಸಂಕೋಚ, ಕೊಟ್ರೆ ಏನ್ ಅನ್ಕೋತಾರೋ ಅಂತ. ಸೊ ಹಂಗಾಗಿ ಯಾರಿಗೂ ಕೇಳೋದಿಕ್ಕೆ ಹೋಗಲ್ಲ. ಸೊ ಏನಿದೆ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನು ಮೇಯ್ನ್ ಏನು ಗೊತ್ತಾ, ಬಟ್ ಇದನ್ನೆಲ್ಲ ಯಾವ್ದು ಕಟ್ಟೋದು ನನಗೆ ಗೊತ್ತಿಲ್ಲ. ಧನಿಯಾ ಪೌಡರ್ ನೋಡಿ, ಇನ್ನು ಇಷ್ಟಿದೆ, 2 kg ಮಾಡಿಸ್ಕೊಂಬಂದಿದ್ದೆ. ಊರಿಗೆ ಹೋಗ್ಬಂದು ಇವಾಗ ಒಂದು 2.5-3 ತಿಂಗಳಾಗಿದೆ. ಸೊ ಮತ್ತೆ ಹೋಗ್ತಿದ್ದೀನಿ. ಈ ಥರ ದೊಡ್ಡ ಕವರ್ಗಳಿಗೆ ಹಾಕ್ಬಿಡ್ತೀನಿ. ಸೊ ಆವಾಗ ಬಂದ್ಮೇಲೆ ಡಬ್ಬಗಳಿಗೆ ಸುಟ್ಕೋಬೋದು. ಖಾರದ ಪುಡಿ ಧನಿಯಾ ಪುಡಿ ಹಾಳಾಗಲ್ಲ ಅಂತ ಅಂತಾರೆ, ಬಟ್ ಇಲ್ಲ, ಖಂಡಿತವಾಗ್ಲೂ ಹುಳು ಆಗುತ್ತೆ. ಅದಕ್ಕೆ ನಾನು ಎಷ್ಟೊಂದ್ಸಲ ಉಪ್ಪೆಲ್ಲ ಬೆರೆಸೋಗಿದ್ದೀನಿ, ಬಟ್ ಆದ್ರೂ ಹುಳ ಆಗಿತ್ತು. ಅಷ್ಟು ಬಿಸಿಲಿರುತ್ತೆ ಇಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಬಟ್ ಕೆಲವರಿಗೆ ಗೊತ್ತಿರಲ್ಲ ಅಲ್ವಾ. ಸಾರಿ, ಧನಿಯಾ ಪುಡಿ ಚೆಲ್ಲೋಗ್ಬಿಡ್ತು, ಜಾಸ್ತಿ ಏನು ಚೆಲ್ಲಿಲ್ಲ, ಬಟ್ ಸ್ವಲ್ಪ ಚೆಲ್ಲೋಯ್ತು. ಅದನ್ನೇನು ಮಾಡೋಕ್ಕಾಗುತ್ತೆ ಅಲ್ವಾ, ಚೆಲ್ಲೋದ ಮಿಸ್ ಆದಾಗ ಏನು ಮಾಡೋಕ್ಕಾಗಲ್ಲ. ಏನ್ ಮಾಡಿದ್ದೀನಿ ಅಂದ್ರೆ, ಫ್ರಿಜ್ದು ವೆಜಿಟೇಬಲ್ ಬಾಕ್ಸ್ ಇದೆಯಲ್ಲ, ಅದನ್ನ ತೊಳೆದು ಅಲ್ಲೇ ಬಾಲ್ಕನಿ ಇಟ್ಟಿದ್ದೀನಿ. ಸೊ ಹಂಗಾಗಿ ಬಾಲ್ಕನಿ ಓಪನ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಬೆಳಕು ಆಪೋಸಿಟ್ ಬರೋದ್ರಿಂದ ಸೊ ಇಲ್ಲಿ ಕಾಣಿಸಲ್ಲ, ಹಂಗಾಗಿ ಬಾಲ್ಕನಿ ಡೋರ್ ಕ್ಲೋಸ್ ಮಾಡಿದ್ದೀನಿ. ಸೊ ಅಲ್ಲೇನ್ ಎಲ್ಲ ಶೂಸ್ ವಾಶ್ ಮಾಡ್ಕೊಂಡಿದ್ದೆ, ಸೊ ಅದೆಲ್ಲ ಹಂಗೆ ಡ್ರೈ ಆಗೋದಕ್ಕೆ ಇಟ್ಟಿದ್ದೀನಿ. ಬಿಟ್ರೆ ಗೊತ್ತಲ್ಲ, ಮಾಮೂಲಿ ಡಸ್ಟ್ಬಿನ್ನು ಅದು ಇದು ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಬಾಲ್ಕನಿ ಇರುತ್ತೆ. ವಾಶ್ ಮಾಡ್ಬಿಟ್ಟು ನೀರೆಲ್ಲ ಹಂಗೆ ಸೋರ್ಕೊಳ್ಳಿ ಅಂತ ಇಟ್ಟಿದ್ದೆ, ಮರ್ತು ಬಿಟ್ಟು ಇಡೋಕೆ ಹೋಗ್ತಿದ್ದೀನಿ ಇದಿದೆ ಅಂತ. ಈಗ ಇನ್ನೆರಡು ಏನಿದೆ ಅಂತಂದ್ರೆ ರಾಗಿ ಹಿಟ್ಟಿಡ್ಬೇಕು, ಮತ್ತೆ ರೆಡ್ ಚಿಲ್ಲಿ ಪೌಡರ್ ಇಡಬೇಕು. ರಬ್ಬರ್ ಇದೆ, ಆದ್ರೂ ಹಿಂಗೆ ಗಂಟಾಕ್ ಬಿಸಾಕ್ತಾ ಇದ್ದೀನಿ. ನೋಡಿರ್ಲಿಲ್ಲ ಇದ್ರ ಕವರ್ ಏನಿತ್ತು, ಸೊ ಅದ್ರೊಳಗಡೆ ಇತ್ತು. ಯಾವಾಗ್ಲೂ ತರಿಸಿರ್ತೀನಿ ಬೇಕು ಅಂತ, ಬಟ್ ಅದು ಮರ್ತೋಗ್ಬಿಟ್ಟಿರುತ್ತೆ. ಏನ್ ಮಾಡಕ್ಕ. ರೆಡ್ ಚಿಲ್ಲಿ ಪೌಡರ್ ಇಟ್ಟಿದ್ದೀನಿ. ನಮ್ಮ ಅಮ್ಮನ ಮನೇಲೆಲ್ಲ ಏನ್ ಮಾಡ್ತಾರೆ ಅಂತ ಅಂದ್ರೆ, ಧನಿಯಾ ಪೌಡರು ಖಾರದ ಪುಡಿನ ಸಪ್ರೇಟ್ ಮಾಡಿಸಲ್ಲ, ಸೊ ಒಟ್ಟಿಗೆನೆ ಮಾಡಿಸ್ಬಿಡ್ತಾರೆ. ಬಟ್ ಇಲ್ಲಿ ನಮ್ಮ ಅತ್ತೆ ಮನೇಲಿ ಏನ್ ಮಾಡ್ತಾರೆ ಅಂದ್ರೆ
ಧನೆ ಪೌಡರು ಮತ್ತು ರೆಡ್ ಚಿಲ್ಲಿ ಪೌಡರ್ನ ಸಪ್ರೇಟ್ ಮಾಡಿಸ್ತಾರೆ. ಸೊ ಇದು ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಪ್ರೇಟ್ ಮಾಡಿಸೋದು. ಬಟ್ ನಾನ್ ವೆಜ್ಗೆ ನನಗೆ ಒಟ್ಟಿಗೆ ಮಾಡಿಸ್ತಾರಲ್ಲ ಅದೇ ತುಂಬ ಟೇಸ್ಟ್ ಬರೋದು. ಸೊ ಹಂಗಾಗಿ ಎರಡನ್ನೂ ಇಟ್ಕೊಂಡಿದ್ದೀನಿ. ನಾನು ನಾನ್ ವೆಜ್ಗೆ ಚಿಕನ್ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಅಮ್ಮ ಕೊಟ್ಟಿರೋ ಖಾರದ ಪುಡಿ ಯೂಸ್ ಮಾಡ್ತೀನಿ. ಸೊ ಇದನ್ನು ನಾವು ಮಾಡಿಸ್ಕೊಂಡಿದ್ದು. ಖಾರದ ಪುಡಿ ಇಡ್ತಿದ್ದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ. ರಾಗಿ ಹಿಟ್ಟು ಏನು ಮಾಡ್ತೀನಿ ಗೊತ್ತಾ, ಈ ಥರದ್ರಲ್ಲಿ ಇಟ್ಕೊತೀನಿ. ರಾಗಿ ಹಿಟ್ಟು ಇದ್ರಲ್ಲಿ ಹಾಕ್ಬಿಡ್ತೀನಿ. ಇದ್ರಲ್ಲಿ ಹಾಕಿದ್ರೆ ಉದ್ರೋಗ್ಬಿಟ್ಟು ಏನೋ ನಂಗೆ ಗೊತ್ತಿಲ್ಲ. ನೋಡಿ ಹೆಂಗೆ ನಾವು ಅಂತ ಅಂದರೆ ಬಟ್ಟೆ ತಗೊಂಡ್ರೆ ಬಿಲ್ಲು ಸಹ ಅದ್ರೊಳಗಡೆ ಇಟ್ಟಿರ್ತೀವಿ. ಸೊ ಇದ್ರೊಳಗೆ ಹಾಕ್ಬಿಡ್ತೀನಿ. ಅವಾಗಲೇ ಧನ್ಯ ಪುಡಿ ಬಿದ್ಬಿಡುತ್ತಲ್ವಾ, ಹಂಗಾಗಿ ಸ್ವಲ್ಪ ಧ್ಯಾನ ಕೊಟ್ಟು ನಿಧಾನಕ್ಕೆ ಹಾಕ್ಬೇಕು. ಇಲ್ಲ ನೋಡಿ ಒಬ್ಳೆ ಎಲ್ಪಿಗಿಲ್ದಾನೆ ಹೆಂಗೆ ಹೆಣ್ಮಕ್ಳು ಪವರ್ ಹಂಗೆ ಅಲ್ವಾ. ಸೊ ಯಾರು ಮತ್ತೆ ಸ್ವಲ್ಪ ಚೆಲ್ದೆ ಬಟ್ ಒಂಚೂರು ಚೆಲ್ತ, ಹಾಗಾಗಿ ನೋ ಪ್ರಾಬ್ಲಮ್. ಇಲ್ಲಿ ಹೆಂಗ್ ಮೆಸ್ಸಿ ಮಾಡ್ಕೊಂಡಿದ್ದೀನಿ ಗಲೀಜ ಅಂತ ಆದ್ರೆ ಸೊ ಅದೆಲ್ಲ ಕ್ಲೀನ್ ಮಾಡೋಕ್ಕೆ ಅರ್ಧ ಗಂಟೆ ಬೇಕು ಇವಾಗ ನನಗೆ. ಅದನ್ನ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಇದೆ ಅದು ಮಾಡಬೇಕು. ಎಸ್, ಗೋಧಿ ಹಿಟ್ಟೊಂದು ಇಟ್ಟೋಗಲ್ಲ. ಅವ್ರಿಗೆ ಹೇಳ್ತೀನಿ ನಮ್ಮ ಮನೆಯವ್ರಿಗೆ, ಅಕಸ್ಮಾತ್ ಯಾವಾಗಾದ್ರೂ ಅವ್ರು ಹೇಳ್ತಾ ಇದ್ರು ಮಾರ್ಚಿಂದ ಸ್ವಲ್ಪ ಕೆಲಸ ಕಡಿಮೆ ಇದೆ ಅಂತ. ಸೊ ಮನೇಲಿ ಇದ್ದಾಗ ಚಪಾತಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಬೆಳಗ್ಗೆ ಟೈಮ್ ಹೋಗೋದೇ ಲೇಟ್ ಆಗುತ್ತೆ ಡ್ಯೂಟಿಗೆ. ಸೊ 12 ಆಗುತ್ತೆ. ಗೋಧಿ ಹಿಟ್ಟಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಗ ಮಾಡ್ಕೊಬಿಡ್ತಾರೆ. ಮತ್ತೆ ಪೂರ್ವಿಗೆ ಸ್ಪೆಷಲಿ ಬಾಕ್ಸಿಗೆ ಏನಾದರೂ ಮಾಡ್ಕೊಂಡಿದ್ರೆ ಚಪಾತಿ ಅರ್ಜೆಂಟಿಗೆ ಆಗುತ್ತೆ. ಇವ್ರು ಚಪಾತಿ ಏನು ಡೈಲಿ ಮಾಡ್ಕೊಳಲ್ಲ, ನಂಗೆ ಗೊತ್ತಿದೆ. ಅವರಿಗೆ ರೆಗ್ಯುಲರ್ ಏನು ತಂದು ಕೊಡ್ತಾರೆ ಅಂತ ಅಂದರೆ ಬಾಕ್ರಿ ರೊಟ್ಟಿ ಬರುತ್ತಲ್ಲ, ರೆಡಿಮೇಡ್ ಬಾಕ್ರಿ ಅದು ರೊಟ್ಟಿ ಬರುತ್ತೆ ಇಲ್ಲಿದು. ಸೊ ಅದನ್ನ ತಂದು ಕೊಡ್ತಾರೆ. ಅದನ್ನ ಬಿಟ್ಟರೆ ಕಾಕರ ತಂದು ಕೊಡ್ತಾರೆ. ಸೊ ಅದನ್ನ ಬಿಟ್ಟರೆ ಟೋಸ್ಟ್ ಏನಾದರೂ ತಗೊಬರ್ತಾರೆ, ಫ್ರೂಟ್ಸ್ ತರ್ತಾರೆ. ಪೂರ್ತಿ ಬಾಕ್ಸ್ಗೆ ಇನ್ನು ನಾನು ಬರೋವರೆಗೂ ಅವನಿಗೆ ಡೈಲಿ ಒಂದು ದಿನ ಬಿಟ್ಟು ಒಂದಿನ ಇದೇ ನಡೀತಾ ಇರುತ್ತೆ. ನಾನಿದ್ರೆ ರೊಟ್ಟಿ, ಚಪಾತಿ, ಉಪ್ಮಾ ಮತ್ತು ಈ ಥರದ್ದೆಲ್ಲ ಅವನು ಆಗ್ತಾಯಿದೆ. ಸೊ ಇದಿಷ್ಟಾಯಿತು. ಇದನ್ನ ಬೇಗ ಬೇಗ ಕ್ಲೀನ್ ಮಾಡ್ಬಿಟ್ಟು ನೆಕ್ಸ್ಟ್ ಬಂದು ನಾನು ಕೆಲವೊಂದಷ್ಟು ಪ್ಯಾಕಿಂಗ್ ಎಲ್ಲ ನಾನು ಮತ್ತೆ ಅರ್ಜೆಂಟಲ್ಲಿ ಏನೇನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಅದನ್ನು ನಿಮಗೆ ತೋರಿಸ್ತೀನಿ. ಇನ್ನೂ ಎಷ್ಟೊಂದು ಐಟಮ್ನ ಇಟ್ಕೊಂಡಿದ್ದೀನಿ ಗೊತ್ತಾ. ಅಯ್ಯೋ